ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು 18 ಮಾರ್ಚ್ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಫಾರ್ ಡೈಲಿ ಕರೆಂಟ್ ಅಫೇರ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. Now let's get started our daily Hindu newspaper analysis. So first article is violence erupts as Bajrang Dal Vishwa Hindu Parishad protest in Nagpur. So ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬಜರಂಗ ದಳ ಮತ್ತು ಈ ವಿಶ್ವ ಹಿಂದೂ ಪರಿಷತ್ ಏನಿದೆ, ಸೊ ಇವರು ಪ್ರೊಟೆಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಾರೆ, ಹಿಂಸಾಚಾರ ಅನ್ನುವಂಥದ್ದು ಭುಗಿಲೆದ್ದಿದೆ. ಹಾಗಿದ್ರೆ ಈ ಹಿಂಸಾಚಾರಕ್ಕೆ ಕಾರಣ ಏನಂತಂದ್ರೆ, ಸೊ ಮೊದಲನೇದಾಗಿ ಏನು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸೊ ಈ ಹೋರಾಟದ ಸಂದರ್ಭದಲ್ಲಿ ಹೋಲಿ ಬುಕ್ಕನ್ನು ಅಂದರೆ ಪವಿತ್ರವಾಗಿರುವಂಥ ಒಂದು ಗ್ರಂಥವನ್ನು ಏನು ಮಾಡಿದ್ದಾರೆ ಅಂತಂದರೆ ಸುಟ್ಟು ಹಾಕಿದ್ದಾರೆ, ಬರ್ಂಟ್ ಆಗಿದೆ ಅನ್ನುವಂಥ ಒಂದು ರೂಮರನ್ನು ಸ್ಪ್ರೆಡ್ ಮಾಡ್ತಾರೆ. ಸೊ ಇದು ಕೂಡ ಏನಾಗುತ್ತೆ ಅಂದರೆ ಅಲ್ಲಿ ಹಿಂಸಾಚಾರಕ್ಕೆ ಏನಾಗಿದೆ ಅಂದರೆ ಕಾರಣವಾಗಿರುವಂಥದ್ದು. ಸೊ ಇನ್ನು ಎರಡನೇ ಒಂದು ಕಾರಣ ಏನಂತಂದರೆ ಈ ಒಂದು ಹಿಂಸಾಚಾರಕ್ಕೆ ಸೊ ಇಲ್ಲಿ ಔರಂಗಜೇಬ ಏನಿದಾನ, ಸೊ ಈತನ ಸಮಾಧಿಯನ್ನು, ಸೊ ಔರಂಗಜೇಬನ ಸಮಾಧಿಯನ್ನು ಡೆಮಾಲಿಷ್ ಮಾಡಬೇಕು ಅಥವಾ ರಿಮೂವ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಥವಾ ಈ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ಹಿಂಸಾಚಾರ ಅನ್ನುವಂಥದ್ದು ಭುಗಿಲೆದ್ದಿರುವಂಥದ್ದು. ಎಸ್, ಸೊ ಏನಿದು ಟೆನ್ಷನ್ ಇನ್ ನಾಗ್ಪುರ್ ಓವರ್ ಔರಂಗಜೇಬ್ ಟೋಮ್ ಡೆಮಾಲಿಟೇಷನ್ ಕಾಲ್. ಎಸ್, ಸೊ ಏನಾಗಿದೆ, ಸೊ ಈ ಔರಂಗಜೇಬನ ಸಮಾಧಿಯನ್ನು ಡೆಮಾಲಿಷನ್ ಅಂದರೆ ಧ್ವಂಸ ಮಾಡಬೇಕಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಎಸ್, ಸೊ ಇದು ಏನಾಗಿದೆ ಅಲ್ಲಿ ವೈಲೆನ್ಸ್ಗೆ ಕಾರಣವಾಗಿದೆ. ಎಸ್, ರೂಮರ್ಸ್ ಆಫ್ ಹೋಲಿ ಬುಕ್ ಬೀಯಿಂಗ್ ಬರ್ನ್ಡ್ ಫೀಲ್ಡ್ ಟೆನ್ಷನ್. ಎಸ್, ಸೊ ಇಲ್ಲಿ ರೂಮರ್ ಅಂತಂದರೆ ಒಂದು ರೀತಿ ಗಾಳಿ ಸುದ್ದಿ. ಸೊ ಯಾವುದರ ಕುರಿತಾಗಿ ಗಾಳಿ ಸುದ್ದಿ ಆಗಿದೆ ಅಂತಂದ್ರೆ ಹೋಲಿ ಬುಕ್ ಅಂದರೆ ಒಂದು ಪವಿತ್ರವಾಗಿರುವಂಥ ಒಂದು ಪುಸ್ತಕವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಪ್ರೊಟೆಸ್ಟಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನುವಂಥ ಒಂದು ರೂಮರ್ ಅನ್ನುವಂಥದ್ದು ಇಲ್ಲಿ ಏನಾಗತ್ತಾ ಈ ಒಂದು ಗಲಭೆಗೆ ಕಾರಣ ಆಗತ್ತಾ. ಸೊ ಈ ಕಾರಣಕ್ಕಾಗಿ ಸ್ಟೋನ್ ಫೆಲ್ಟಿಂಗ್ ಆ್ಯಂಡ್ ಅರ್ಸನ್. ಸೊ ಇಲ್ಲಿ ಏನಾಗುತ್ತೆ, ಸೊ ಈ ಒಂದು ಕಾರಣಕ್ಕಾಗಿ ಕಲ್ಲು ತೂರಾಟ ಏನು ಸ್ಟೋನ್ ಫೆಲ್ಟಿಂಗ್ ಅಂತಂದರೆ ಕಲ್ಲು ತೂರಾಟಕ್ಕೆ ಕಾರಣವಾಗಿದೆ. ಸೊ ವೈರಲ್ ವಿಡಿಯೋಸ್ ಆಫ್ ಬಜರಂಗ ದಲ್ ಪ್ರೊಟೆಸ್ಟ್ ಫರ್ದರ್ ಎಸ್ಕಲೇಟೆಡ್ ದಿ ಸಿಚುವೇಶನ್. ಎಸ್, ಸೊ ಇದು ಒಂದು ಮಾತ್ರವಲ್ಲದೆ ಸೊ ಇಲ್ಲಿ ಬಜರಂಗ ದಳವರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಒಂದು ವಿಡಿಯೋಗಳು ಏನಾಗಿದೆ ಅಂತಂದರೆ ವೈರಲ್ ಆಗಿದೆ. ಸೊ ಇದು ಕೂಡ ಏನಾಗಿದೆ ಅಂತಂದರೆ ಈ ಉದ್ವಿಗ್ನತೆ ಅಥವಾ ಹಿಂಸಾಚಾರಕ್ಕೆ ಏನಾಗಿದೆ ಅಂತಂದರೆ ಇಲ್ಲಿ ಮತ್ತಷ್ಟು ಅದನ್ನು ಉದ್ವಿಗ್ನತೆಗೆ ಕಾರಣವಾಗಿದೆ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಿನ ಪೊಲೀಸ್ ಪಡೆ ಆಗಿರ್ಬೋದು, ಹಲವಾರು ರೀತಿಯ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಒಂದು ರೋಲ್ ಏನಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಸೆಕ್ಯೂರಿಟಿ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ರೆಸ್ಪಾನ್ಸ್ ಅಂದರೆ ಭದ್ರತೆ, ಕಾನೂನು ಜಾರಿ, ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಮಾಡಿದ್ದಾರೆ, ಇಲ್ಲಿ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಹಾಗೆ ಜನರನ್ನು ಚದುರಿಸಲಿಕ್ಕೆ ಟಿಯರ್ ಗ್ಯಾಸನ್ನು ಕೂಡ ಬಳಕೆನ ಮಾಡಿದ್ದಾರೆ. ಸೊ ನಂತರದಲ್ಲಿ ಕ್ವಿಕ್ ರೆಸ್ಪಾನ್ಸ್ ಟೀಮ್, ಕ್ಷಿಪ್ರ ಒಂದು ಪ್ರತಿಕ್ರಿಯಾ ತಂಡ ಏನಿರುತ್ತೆ ಅವರು ರಿಯೋಟ್ ಕಂಟ್ರೋಲ್ ಪೊಲೀಸ್ ಅಂದರೆ ಗಲಭೆಯನ್ನು ನಿಯಂತ್ರಣವನ್ನು ಮಾಡುವಂಥ ಪೊಲೀಸರು ಏನಿರ್ತಾರೆ ಅವರ ಒಂದು ತಂಡ, ಸ್ಟೇಟ್ ರಿಸರ್ವ್ ಪೊಲೀಸ್ ಫೋರ್ಸ್ SRPF ಅವರು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಹಾಗೆ ಸೆಕ್ಯೂರಿಟಿ ಹೈಟೆನ್ಡ್ ಅಕ್ರಾಸ್ ದ ಸಿಟಿ ಆಸ್ ಅ ಪ್ರಿಕಾಷನರಿ ಮೆಜರ್ ಅಂದರೆ ಅಲ್ಲಿ ಏನು ಮುನ್ನೆಚ್ಚರಿಕೆ ಒಂದು ಕ್ರಮವಾಗಿ ಅಲ್ಲಿ ಭದ್ರತೆಯನ್ನು ಏನು ಮಾಡಲಾಗಿದೆ ಅಂತಂದರೆ ಬಿಗಿಗೊಳಿಸಲಾಗಿದೆ. ಸೊ ನಂತರದಲ್ಲಿ ಡಿಮ್ಯಾಂಡ್ ಆ್ಯಂಡ್ ಪ್ರೊಟೆಸ್ಟ್. ಹಾಗಿದ್ರೆ ಏನು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಯಾವುದಕ್ಕಾಗಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅಂತ ನೋಡೋದಾದ್ರೆ, ಸೊ ಹೆಲ್ಡ್ ಡೆಮಾನ್ಸ್ಟ್ರೇಷನ್ ಇನ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಸೊ ಡಿಮ್ಯಾಂಡಿಂಗ್ ದಿ ರಿಮೂವಲ್ ಆಫ್ ಔರಂಗಜೇಬ್ ಟೋಮ್. ಸೊ ಇಲ್ಲಿ ಹಲವಾರು ಒಂದು ಜಿಲ್ಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ ಅಂತಂದರೆ ಔರಂಗಜೇಬನ ಸಮಾಧಿಯನ್ನು ರಿಮೂವಲ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸ್ ಕಮಿಷನರ್ ಅವರು ಅವರ ವಿರುದ್ಧ FIR ಅನ್ನು ದಾಖಲಿಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಏನು ಮಾಡಿದ್ದಾರೆ ಅಂದರೆ ಕನ್ಫರ್ಮ್ನ ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಕನ್ಕ್ಲೂಷನ್ ಏನು, ಈ ರೀತಿಯ ಒಂದು ಗಲಭೆಗಳಾದಂಥ ಸಂದರ್ಭದಲ್ಲಿ ಇವುಗಳನ್ನ ಯಾವ ರೀತಿ ನಿಯಂತ್ರಣವನ್ನು ಮಾಡಬೇಕು ಅನ್ನೋದರ ಕುರಿತು. ಸೊ ಕಮ್ಯುನಲ್ ಟೆನ್ಷನ್ಸ್ ಆರ್ ರೈಸಿಂಗ್ ಓವರ್ ಹಿಸ್ಟೋರಿಕಲ್ ಆ್ಯಂಡ್ ರಿಲಿಜಿಯಸ್ ಇಶ್ಯೂಸ್. ಸೊ ಇಲ್ಲಿ
ಈ ಒಂದು ಕೋಮು ಗಲಭೆಗಳಂತ ಏನಾಗತ್ತಾ, ಸೊ ಇವುಗಳಿಗೆ ನಾವು ಎರಡು ಕಾರಣಗಳನ್ನ ಕೊಡ್ತೀವಿ ಇಲ್ಲಿ. ಸೊ ಮೊದಲನೇ ಒಂದು ರೀಸನ್ ಏನಂತಂದರೆ ಐತಿಹಾಸಿಕವಾಗಿ ಕೂಡ, ಸೊ ಈ ಹಿಂದೆನೂ ಕೂಡ ಏನಾಗಿದೆ ಅಂತಂದರೆ ಹಲವಾರು ರೀತಿಯ ಕೋಮು ಗಲಭೆಗಳಾಗಿವೆ. ಸೊ ಇನ್ನೊಂದು ಪ್ರಮುಖವಾಗಿರುವಂಥ ಕಾರಣ ಏನಂತಂದರೆ ರಿಲಿಜಿಯಸ್ ಇಶ್ಯೂ, ಅಂದರೆ ಧಾರ್ಮಿಕ ಒಂದು ಸಮಸ್ಯೆಗಳೇನಿರುತ್ತೆ ಇವುಗಳು ಕೂಡ ಏನಾಗಿದೆ ಅಂತಂದರೆ ಈ ಕಮ್ಯುನಲ್ ಟೆನ್ಷನ್ಗೆ ಕಾರಣವಾಗಿದೆ. ಸೊ ಸೆಕೆಂಡ್ ರೀಸನ್. ಸೊ ನಂತರದಲ್ಲಿ ಇನ್ನು ರಾಜಕೀಯ ಒಂದು ಕೆಸರಾಟ ಆಟ ಯಾವ ರೀತಿ ಇದೆ ಅಂತಂದರೆ ಇಲ್ಲಿ ಪೊಲಿಟಿಕಲ್ ಬ್ಲೇಮ್ ಗೇಮ್ ಕಂಟಿನ್ಯೂಸ್ ಓವರ್ ಲಾ ಎನ್ಫೋರ್ಸ್ಮೆಂಟ್ ಪ್ರಿಪೇರ್ಡ್ನೆಸ್ ಆ್ಯಂಡ್ ಇಂಪ್ಲಿಮೆಂಟರಿ ರಿಮಾರ್ಕ್ಸ್. ಹಾಗೆ ಅಥಾರಿಟೀಸ್ ಫಾರ್ ಪೀಸ್. ಸೊ ಏನಿವಾಗ ಅಥಾರಿಟೀಸ್ ಅಂದರೆ ಇಲ್ಲಿ ಸೊ ಮೇನ್ ಇವಾಗ ಪೊಲೀಸರು ಏನಿದ್ದಾರೆ, ಸೊ ಇವರು ಏನು ಮಾಡ್ತಾ ಇದ್ದಾರೆ, ಶಾಂತಿ ಮತ್ತು ಸುವ್ಯವಸ್ಥೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಆ ಒಂದು ನಗರ ಏನು ಪ್ರದೇಶದಲ್ಲಿ ಸೆಕ್ಯೂರಿಟಿಯನ್ನು ಏನು ಮಾಡಿದೆ ಅಂದರೆ ಟೈಟನ್ ಮಾಡಿದ್ದಾರೆ, ಅಂದರೆ ಅಲ್ಲಿ ಬಿಗಿಗೊಳಿಸಿದ್ದಾರೆ. ಹಾಗೆ ಆನ್ ಹೈ ಅಲರ್ಟ್ ಟು ಪ್ರಿವೆಂಟ್ ಫರ್ದರ್ ಎಸ್ಕಲೇಷನ್, ಮತ್ತಷ್ಟು ಗಲಭೆಗಳಾಗಬಾರ್ದು ಅಂತ ಹೇಳಿ ಮತ್ತೆ ಏನು ಮಾಡಿದ್ದಾರೆ ಅಲ್ಲಿ ಸೆಕ್ಯೂರಿಟಿಯನ್ನು ಅಲ್ಲಿ ಬಿಗಿಗೊಳಿಸಿದ್ದಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ದಿಸ್ ಇಸ್ ದ ಸೆಕೆಂಡ್ ಟಾಪಿಕ್. ನ್ಯೂ ಡೆಲ್ಲಿ ಪೆರಿಲಿಯಸ್ ರೀಕ್ಯಾಲಿಬರೇಷನ್ ವಿತ್ ದ ತಾಲಿಬಾನ್. ಎಸ್, ಸೊ ಈ ಒಂದು ಟಾಪಿಕ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಡಿಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದರ ನಡುವೆ ಅಂತಂದ್ರೆ, ಸೊ ಇದು ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಒಂದು ಸಂಬಂಧಗಳ ಅಡಿಯಲ್ಲಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ ತಾಲಿಬಾನ್ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಏನಿದೆ ತಾಲಿಬಾನ್ ಅಂತಂದರೆ, ಸೊ ಅಫ್ಘಾನಿಸ್ತಾನದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಓಕೆ, ಸೊ ಇದರೊಟ್ಟಿಗೆ ಏನಾಗ್ತಾ ಇದೆ ಅಂತಾರೆ, ಭಾರತದ ಒಂದು ಸಂಬಂಧ ಅನ್ನುವಂಥದ್ದು ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಿಗೊಳ್ತಾ ಇದೆ. ಸೊ ಇಲ್ಲಿ ಇಂಡಿಯಾಸ್ ಗ್ರೋವಿಂಗ್ ಎಂಗೇಜ್ಮೆಂಟ್ ವಿತ್ ದ ತಾಲಿಬಾನ್. ಸೊ ಅಂದರೆ ಈ ತಾಲಿಬಾನ್ ಸರ್ಕಾರ ಏನಿದೆ ಅಫ್ಘಾನಿಸ್ತಾನದಲ್ಲಿ, ಅದರೊಟ್ಟಿಗೆ ಭಾರತದ ಒಂದು ಪಾಲ್ಗೊಳ್ಳುವಿಕೆ, ಅಂದರೆ ಅದರೊಟ್ಟಿಗೆ ನಾವು ಒಂದು ವ್ಯವಹಾರ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ದಿನದಿಂದ ದಿನಕ್ಕೆ ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಸೊ ಈ ರೀತಿ ಒಂದು ಬೆಳವಣಿಗೆ ಅನ್ನುವಂಥದ್ದು ಇದು ಸ್ಟ್ರಾಟಜಿಕ್ ಶಿಫ್ಟಾ ಅಥವಾ ರಿಸ್ಕಿ ಮೂವಾ? ಅಂದ್ರೆ ಸ್ಟ್ರಾಟಜಿಕ್ ಶಿಫ್ಟ್ ಅಂತಂದ್ರೆ ಕಾರ್ಯತಂತ್ರದ ಒಂದು ಬದಲಾವಣೆ. ಅಂದರೆ ಈ ರೀತಿ ತಾಲಿಬಾನ ಸರ್ಕಾರದೊಂದಿಗೆ ಭಾರತ ಸರ್ಕಾರ ತೊಡಗಿಕೊಳ್ಳುವುದರಿಂದ ಭಾರತಕ್ಕೆ ಏನಾದರೂ ಲಾಭ ಇದೆಯಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಅಥವಾ ಈ ರೀತಿ ತಾಲಿಬಾನ ಸರ್ಕಾರದೊಂದಿಗೆ ಸೊ ನಿಮಗೆ ಗೊತ್ತಿರಬೇಕು ತಾಲಿಬಾನ ಸರ್ಕಾರ ಸೊ ಈ ಹಿಂದೆ ಏನು ಈ ಅಫ್ಘಾನಿಸ್ತಾನದಲ್ಲಿ ಏನು ಜನಾದೇಶದ ಒಂದು ಸರ್ಕಾರ ಏನಿತ್ತು, ಜನರಿಂದ ಆಯ್ಕೆಯಾಗಿರುವಂಥ ಸರ್ಕಾರವನ್ನು ಕಿತ್ತೊಗೆದು ಏನು ಮಾಡುತ್ತೆ ಅಂತಾರೆ, ಸೊ ಈ ಒಂದು ತಾಲಿಬಾನ್ ಗ್ರೂಪ್ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಆಡಳಿತವನ್ನು ವಹಿಸ್ಕೊಂಡಿರುತ್ತೆ. ಸೊ ಇಂತಹ ಒಂದು ಸಂಘಟನೆಯ ಆಡಳಿತವನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರೊಟ್ಟಿಗಿನ ಎಂಗೇಜ್ಮೆಂಟ್ ಅನ್ನುವಂಥದ್ದು ಭಾರತಕ್ಕೆ ಅಪಾಯದ ಹೆಜ್ಜೆಯಾಗಿದೆ ಅನ್ನುವಂಥದ್ದು ಸೊ ಇನ್ನೊಂದು ಬೆಳವಣಿಗೆಯಲ್ಲಿ. ಎಸ್, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ, ಯಾಕೆ ಇದನ್ನು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ರಿಪೋರ್ಟ್ಸ್ ಸಜೆಸ್ಟ್ ದ್ಯಾಟ್ ಇಂಡಿಯಾ ಮೇ ಅಲೌ ದ ತಾಲಿಬಾನ್ ಟು ಅಪಾಯಿಂಟ್ ಅ ನ್ಯೂ ಎನ್ವಾಯ್ ಫಾರ್ ಇಟ್ಸ್ ಎಂಬಸಿ ಇನ್ ನ್ಯೂ ಡೆಲ್ಲಿ, ಸೈನಿಂಗ್ ಅ ಮೇಜರ್ ಪಾಲಿಸಿ ಶಿಫ್ಟ್. ಎಸ್, ಸೊ ಏನಾಗಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಿವಾಗ ತಾಲಿಬಾನ್ ಸರ್ಕಾರ, ಸೊ ಈ ಸರ್ಕಾರದ ಅಥವಾ ಈ ಒಂದು ಅಫ್ಘಾನಿಸ್ತಾನದ ಎನ್ಒಎ ಅಂತಂದರೆ ರಾಯಭಾರಿಗಳಂತ ಬರ್ತಾರೆ, ರಾಯಭಾರಿ. ಓಕೆ, ಸೊ ಅಂದರೆ ಈ ಒಂದು ತಾಲಿಬಾನ್ನ ರಾಯಭಾರ ಕಚೇರಿಯನ್ನು ದೆಹಲಿಯಲ್ಲಿ ಓಪನ್ ಮಾಡುವುದರ ಕುರಿತು ಏನಾಗಿದೆ ಅಂದರೆ ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಸೊ ಇತ್ತೀಚೆಗೆ ಇಂಡಿಯನ್ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ತ್ರಿ ಸೊ ಮೆಟ್ ತಾಲಿಬಾನ್ಸ್ ಆಕ್ಟಿಂಗ್ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುತ್ತಕಿ ಇನ್ ದುಬೈ ಟು ಡಿಸ್ಕಸ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಟೈಸ್ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಏಡ್. ಸೊ ಇತ್ತೀಚೆಗೆ ಉಭಯ ದೇಶಗಳ ಒಂದು ಫಾರಿನ್ ಸೆಕ್ರೆಟರಿಗಳು ಏನು ಮಾಡಿದ್ದಾರೆ ಅಂದರೆ ಭೇಟಿಯಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಆರ್ಥಿಕ ಒಂದು ಒಪ್ಪಂದಗಳ ಕುರಿತು ಹಾಗೆ ಮಾನವೀಯ ನೆರವು, ಏನಿವಾಗ ಅಫ್ಘಾನಿಸ್ತಾನದಲ್ಲಿ ಹಲವಾರು ರೀತಿಯ ಒಂದು ಗಲಭೆಗಳಾಗಿ ಹಲವಾರು ಒಂದು ಮೂಲ ಸೌಕರ್ಯಗಳೇನಾಗಿದೆ ಅಂತಂದರೆ ನಿರ್ಮೂಲನೆ ಆಗಿದೆ ಅಥವಾ ಧ್ವಂಸಗೊಂಡಿದೆ. ಸೊ ಹಾಗೆ ಹಲವಾರು ಜನರು ಏನಾಗಿದ್ದಾರೆ ಅಂತಂದರೆ ಅಲ್ಲಿ ಒಂದಿಷ್ಟು ಅಪಾಯಕಾರಿ ಸನ್ನಿವೇಶದಲ್ಲಿದ್ದಾರೆ. ಸೊ ಹೀಗಾಗಿ ಅವರಿಗೆ ಮಾನವೀಯ ನೆರವನ್ನು ನೀಡುವುದರ ಕುರಿತು ಏನು ಮಾಡಲಾಗಿದೆ ಅಂದರೆ ಒಂದಿಷ್ಟು ಚರ್ಚೆಗಳನ್ನು ಮಾಡಲಾಗಿದೆ. ಹಾಗೆ ಇಂಡಿಯಾಸ್ ಎಂಗೇಜ್ಮೆಂಟ್ ವಿತ್ ದ ತಾಲಿಬಾನ್ ಹ್ಯಾಸ್ ಬಿನ್ ಗ್ರೋವಿಂಗ್ ಸಿನ್ಸ್ reopening its embassy in Kabul in June 2022.
ಸೊ ಭಾರತವು ಕೂಡ 2022ರಲ್ಲಿ ಏನು ಮಾಡುತ್ತೆ ಅಂದರೆ, ಯಾವಾಗ ಇದು ತಾಲಿಬಾನ್ ಏನಿದೆ, ಸೊ ಇದು ಅಫ್ಘಾನಿಸ್ತಾನದ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದ ನಂತರ ಏನು ಮಾಡುತ್ತೆ ಅಂತಂದರೆ 2022ರಲ್ಲಿ ಭಾರತ ಕಾಬೂಲ್ನಲ್ಲಿ ಅಂತಂದರೆ ಇದು ಅಫ್ಘಾನಿಸ್ತಾನದಲ್ಲಿ ಏನು ಮಾಡುತ್ತೆ ಅಂತಂದರೆ ತನ್ನದೇ ಆದಂಥ ಒಂದು ರಾಯಭಾರಿ ಕಚೇರಿ ಏನಿತ್ತು ಈ ಹಿಂದೆ, ಅದನ್ನು ಮತ್ತೆ ಏನು ಮಾಡುತ್ತೆ, ರೀಓಪನಿಂಗ್ ಮಾಡುತ್ತೆ. ಸೊ ಈ ಮೂಲಕ ತಾಲಿಬಾನ ಸರ್ಕಾರದೊಂದಿಗೆ ತನ್ನ ಸಂಬಂಧ ಅನ್ನುವಂಥದ್ದು ಏನಾಗ್ತಾ ಇದೆ ಅಂದರೆ ವೃದ್ಧಿಗೊಳ್ತಾ ಬರುತ್ತೆ. ಹಾಗೆ ಇಲ್ಲಿ ರೆಕಾಗ್ನಿಷನ್ ಆಫ್ ದ ತಾಲಿಬಾನ್ ಆ್ಯಂಡ್ ಗ್ಲೋಬಲ್ ಇಂಪ್ಲಿಕೇಶನ್ ಅಂದರೆ ತಾಲಿಬಾನ ಸರ್ಕಾರಕ್ಕೆ ಅದನ್ನು ಮಾನ್ಯತೆಯನ್ನು ಮಾಡುವಂಥದ್ದು, ಅದನ್ನು ಅಂದರೆ ಜನರು ಅಥವಾ ಬೇರೆ ಬೇರೆ ದೇಶಗಳು ಅಂತಂದರೆ ಅದನ್ನು ರೆಕಗ್ನೈಸ್ ಮಾಡೋದು, ಅಂದರೆ ಅದರ ಆಡಳಿತವನ್ನು ಒಪ್ಪಿಕೊಳ್ಳುವುದು ಅಂತ. ಸೊ ಈ ರೀತಿ ಆಡಳಿತವನ್ನು ಒಪ್ಪಿಕೊಳ್ಳುವುದರಿಂದ ಅದು ಜಾಗತಿಕವಾಗಿ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಎಕ್ಸೆಪ್ಟಿಂಗ್ ದ ತಾಲಿಬಾನ್ ಅಪಾಯಿಂಟೆಡ್ ಎನ್ವಾಯ್ ವುಡ್ ಬಿ ಸೀನ್ ಆ್ಯಸ್ ಡಿ ಫ್ಯಾಕ್ಟೋ ರೆಕಗ್ನೇಷನ್ ಆಫ್ ದಿ ರೆಜಿಮ್. ಸೊ ಇಲ್ಲಿ ಭಾರತ ಏನಿವಾಗ ದೆಹಲಿಯಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಈ ಒಂದು ತಾಲಿಬಾನ್ ಏನು ಗುರುತಿಸಿರುವಂತಹ ರಾಯಭಾರಿಯನ್ನು ಏನು ಮಾಡಲಿದೆ ಅಂತಾರೆ, ದೆಹಲಿಯಲ್ಲಿ ರಾಯಭಾರ ಕಚೇರಿಯನ್ನು ಓಪನ್ ಮಾಡಲಿದೆ. ಸೊ ಈ ರೀತಿ ತಾಲಿಬಾನ ಒಂದು ಅಪಾಯಿಂಟೆಡ್ ಎನ್ವೈನ ಇಲ್ಲಿ ಎಕ್ಸೆಪ್ಟ್ ಮಾಡುವಂಥದ್ರ ಮೂಲಕ ಏನಾಗಿದೆ ಅಂದರೆ ಭಾರತ ಸೊ ಈ ಒಂದು ತಾಲಿಬಾನ್ ಸರ್ಕಾರದ ಆಡಳಿತವನ್ನು ಇಲ್ಲಿ ಏನು ಮಾಡಿದೆ, ಎಕ್ಸೆಪ್ಟ್ ಮಾಡಿಕೊಳ್ತಾ ಇದೆ ಅಂತ ಅರ್ಥ ಆಗತ್ತ. ಆದರೆ ಈ ರೀತಿ ತಾಲಿಬಾನ್ ಸರ್ಕಾರ ಹಲವಾರು ಒಂದು ಏನಂತಂದರೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಅವರ ಆಡಳಿತವನ್ನು ಹಲವಾರು ದೇಶಗಳು ಏನು ಮಾಡಿದೆ ಅಂತಂದರೆ ತಿರಸ್ಕಾರವನ್ನು ಮಾಡಿದ. ಆದರೆ ಇಲ್ಲಿ ಭಾರತ ಏನು ಮಾಡಿದೆ, ತಾಲಿಬಾನ್ ಅಪಾಯಿಂಟೆಡ್ ಎನ್ವೈಯನ್ನು ಎಕ್ಸೆಪ್ಟ್ ಮಾಡುವ ಮೂಲಕ ಅದರ ಆಡಳಿತವನ್ನು ಇಲ್ಲೇನು ಮಾಡ್ಕೊಳ್ತಾ ಇದೆ, ಒಪ್ಪಿಕೊಳ್ತಾ ಇದೆ. ಹಾಗೆ ತಾಲಿಬಾನ್ಸ್ ಟ್ರೀಟ್ಮೆಂಟ್ ಆಫ್ ವುಮೆನ್, ಸೊ ಇಲ್ಲಿ ಯಾವ ಒಂದು ಕಾರಣಕ್ಕಾಗಿ ಹಲವಾರು ದೇಶಗಳಲ್ಲಿ ಈ ತಾಲಿಬಾನ್ ಸರ್ಕಾರವನ್ನು ರಿಫ್ಯೂಸ್ ಮಾಡ್ತಾ ಇದ್ದಾರೆ ಅಥವಾ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಇಲ್ಲಿ ತಾಲಿಬಾನದ ಒಂದು ಆಡಳಿತದ ಒಂದು ಸಂದರ್ಭದಲ್ಲಿ ಏನಂತಂದರೆ ಇಲ್ಲಿ ಮಹಿಳೆಯರನ್ನು ಸೊ ಇಲ್ಲಿ ಅಮಾನವೀಯವಾಗಿ ಅನಾಗರಿಕರನ್ನಾಗಿ ಅವರನ್ನು ನೋಡಲಾಗ್ತಾ ಇದೆ. ಸೊ ಏನಂತಂದರೆ ಮೊದಲನೇದಾಗಿ ಅವರಿಗೆ ಶಿಕ್ಷಣವನ್ನು ನಿರಾಕರಣೆಯನ್ನು ಮಾಡಲಾಗಿದೆ, ಮಹಿಳೆಯರಲ್ಲಿ ಶಿಕ್ಷಣವನ್ನು ಪಡೆಯೋ ಹಾಗಿಲ್ಲ, ಹಾಗೆ ಅವರು ಉದ್ಯೋಗವನ್ನು ಮಾಡೋ ಹಾಗಿಲ್ಲ, ಹಾಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಏನಂತಂದರೆ ಪ್ರವೇಶವನ್ನು ಮಾಡೋ ಹಾಗಿಲ್ಲ. ಸೊ ಈ ರೀತಿ ಒಂದು ಕಠಿಣ ನಿರ್ಬಂಧಗಳನ್ನು ಹಾಕಿರುವಂಥ ಕಾರಣಕ್ಕಾಗಿ ಇಲ್ಲಿ ಏನು ವಿಶ್ವಸಂಸ್ಥೆಯ ತಜ್ಞರು ಏನಿರ್ತಾರೆ, ಯುನೈಟೆಡ್ ನೇಷನ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಸೊ ಈ ಒಂದು ಕಾರಣಕ್ಕಾಗಿ ಈ ಅಫ್ಘಾನಿಸ್ತಾನ ಏನು ಮಾಡಿದೆ ಅಂತಂದರೆ ಜೆಂಡರ್ ಅಪಾರ್ಥೈಡ್ ಅಂತ ಅದನ್ನು ಲೇಬಲಿಂಗ್ ಮಾಡಿದ. ಅಂದರೆ ಅದಕ್ಕೆ ಈ ರೀತಿ ಒಂದು ಟ್ಯಾಗನ್ನು ಕೊಟ್ಟಿದ್ದ. ಅಂದರೆ ಜೆಂಡರ್ ಅಪಾರ್ಥೈಡ್ ಅಂತ ಲಿಂಗ ಒಂದು ಭೇದ ಅಂತ, ಲಿಂಗ ಭೇದವನ್ನು ಮಾಡ್ತಾ ಇದ್ದ ಅನ್ನುವಂಥ ಒಂದು ಲೇಬಲಿಂಗನ್ನು ಸೊ ಇದಕ್ಕೆ ಮಾಡಿದ. ಸೊ ಡಿಸ್ಪೈಟ್ ದೀಸ್ ಕನ್ಸರ್ನ್, ಸೊ ಇಷ್ಟೆಲ್ಲ ಒಂದು ಕನ್ಸರ್ನ್ ಇದ್ದರು, ಅಂದರೆ ಮಹಿಳೆಯರಿಗೆ ಎಜುಕೇಷನ್ ಬ್ಯಾನ್ ಮಾಡಿರುವುದು, ಉದ್ಯೋಗವನ್ನು ನಿರ್ಬಂಧವನ್ನು ಮಾಡಿರುವಂಥದ್ದು, ಸಾರ್ವಜನಿಕ ಸ್ಥಳಗಳಿಗೆ ಇವರಿಗೆ ಪ್ರವೇಶವನ್ನು ನಿರಾಕರಣೆಯನ್ನು ಮಾಡಿರುವಂಥದ್ದು, ಇಷ್ಟೆಲ್ಲ ಒಂದು ಘಟನೆಗಳಿದ್ದರೂ ಕೂಡ ಸೊ ನ್ಯೂ ಡೆಲ್ಲಿ ಸೀಸ್ ಸ್ಟ್ರಾಟಜಿಕ್ ಅಡ್ವಾಂಟೇಜಸ್ ಇನ್ ಎಂಗೇಜಿಂಗ್ ವಿತ್ ತಾಲಿಬಾನ್ ಟು ಸೆಕ್ಯೂರ್ ಇಟ್ಸ್ ಇಂಟ್ರೆಸ್ಟ್ ಇನ್ ಅಫ್ಘಾನಿಸ್ತಾನ್. ಸೊ ಯಾಕೆ, ಸೊ ನಾವಿಲ್ಲಿ ಮೇಲೆ ಡಿಸ್ಕಸ್ ಮಾಡಿದ್ದೀವಿ ಭಾರತದ ನಡೆ ಏನಿವಾಗ ತಾಲಿಬಾನ ಸರ್ಕಾರದೊಂದಿಗೆ ಭಾರತ ಏನು ಎಂಗೇಜ್ ಆಗ್ತಾ ಇದೆ. ಸೊ ಈ ಎಂಗೇಜ್ಗೆ ನಾವು ಎರಡು ಕಾರಣವನ್ನು ನೋಡಿದ್ವಿ. ಸೊ ಇದು ಸ್ಟ್ರಾಟಜಿಕ್ ಶಿಫ್ಟ್ ಅಥವಾ ರಿಸ್ಕಿ ಮೂವ್ ಅಂತ ಹೇಳಿ. ಸೊ ನಾವು ಇವಾಗ ನೋಡೋಣ ಸ್ಟ್ರಾಟಜಿಕ್ ಶಿಫ್ಟ್. ಸೊ ಇದು ಭಾರತದ ಒಂದು ಕಾರ್ಯತಂತ್ರದ ಭಾಗವಾಗಿ, ಅಂದರೆ ಭಾರತಕ್ಕೆ ಇದರಿಂದ ಏನಾಗಲಿದೆ, ಅನುಕೂಲ ಆಗಲಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡೋಣ. ಯಾಕೆಂತಂದ್ರೆ ಸೊ ಟು ಸೆಕ್ಯೂರ್ ಇಟ್ಸ್ ಇಂಟ್ರೆಸ್ಟ್ ಇನ್ ಅಫ್ಘಾನಿಸ್ತಾನ್, ಸೊ ಅಂದರೆ ಅಫ್ಘಾನಿಸ್ತಾನದಲ್ಲಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ, ಏನು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಂತಂದ್ರೆ ಭಾರತವು ಕೂಡ ಸೊ ಈ ಅಫ್ಘಾನಿಸ್ತಾನದಲ್ಲಿ ಏನಾದರೂ ಹೂಡಿಕೆನ ಮಾಡ್ತಾ ಇದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಹೂಡಿಕೆನ ಮಾಡಲಿಕ್ಕೆ ಭಾರತಕ್ಕೆ ಅನುವಾಗಲಿಕ್ಕೆ ಅಥವಾ ಅದಕ್ಕೆ ನೆರವಾಗತ್ತೆ. ನೇರವಾಗಿ ಅಂತಂದರೆ ತಾಲಿಬಾನ ಸರ್ಕಾರದೊಂದಿಗೆ ಎಂಗೇಜ್ ಆದರೆ ಭಾರತವು ಕೂಡ ಏನು ಮಾಡ್ಬೋದು ಅಂತಾರೆ, ಈ ಅಫ್ಘಾನಿಸ್ತಾನದಲ್ಲಿ ಹೂಡಿಕೆನ ಮಾಡಲಿಕ್ಕೆ ಅಥವಾ ಅದರೊಟ್ಟಿಗಿನ ಒಂದು ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಏನಾಗುತ್ತೆ, ಭಾರತಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಅಡ್ವಾಂಟೇಜ್. ನಂತರದಲ್ಲಿ ಚೀನಾಸ್ ಕ್ವಿಕ್ ಮೂವ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ಚೀನಾ ಕೂಡ ಇದೇ ರೀತಿ ಒಂದು ನಡೆಯನ್ನು ಏನು ಮಾಡಿದೆ ಅಂತ ಹೇಳಿ ಫಾಲೋ ಮಾಡಿರುವಂಥದ್ದು. ಸೊ ಚೀನಾ ಹ್ಯಾಸ್ ಆಲ್ರೆಡಿ ರೆಕಾಗ್ನೈಸ್ ದ ತಾಲಿಬಾನ್ ಎನ್ವಾಯ್ ಆ್ಯಂಡ್ ಈಸ್ ಇನ್ವೆಸ್ಟಿಂಗ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ಅಫ್ಘಾನಿಸ್ತಾನ್. ಸೊ ಚೀನಾ ಕೂಡ ಏನು ಮಾಡಿದೆ ಅಂತಾರೆ, ತಾಲಿಬಾನ್ ಎನ್ವಾಯನ್ನು ರೆಕಗ್ನೈಸ್ ಮಾಡಿದ. ಹಾಗೆ
ಅಫ್ಘಾನಿಸ್ತಾನದಲ್ಲಿ ಹಲವಾರು ಒಂದು ಮೂಲ ಸೌಕರ್ಯ ಯೋಜನೆಗಳಲ್ಲಿ ಏನು ಮಾಡ್ತಾ ಇದೆ ಅಂದರೆ ಹೂಡಿಕೆನ ಮಾಡ್ತಾ ಇದೆ. ಸೊ ಇದೇ ರೀತಿಯ ಒಂದು ಕಾರ್ಯತಂತ್ರ ಏನಿದೆ ಅಂದರೆ ಭಾರತದ ಮುಂದಿದೆ. ಭಾರತ ಕೂಡ ಏನು ಮಾಡ್ಬೋದು ಅಂತಂದರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಹಲವಾರು ಅಂದರೆ ಅಫ್ಘಾನಿಸ್ತಾನದ ಒಂದು ಮೂಲ ಸೌಕರ್ಯ ಯೋಜನೆಗಳಲ್ಲಿ ಹೂಡಿಕೆನ ಮಾಡಲಿಕ್ಕೆ ಅದು ಏನಾಗುತ್ತೆ ಸಾಧ್ಯ ಆಗತ್ತೆ. ಹಾಗೆ ಬೀಜಿಂಗ್ ಮೇ ಇನ್ಕ್ಲೂಡ್ ಅಫ್ಘಾನಿಸ್ತಾನ್ ಇನ್ ದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಸೊ ನೋಡಿ, ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಅದಕ್ಕೆ ಈ ಅಫ್ಘಾನಿಸ್ತಾನವನ್ನು ಕೂಡ ಏನು ಮಾಡ್ಬೋದು ಅಂತಾರೆ ಇನ್ಕ್ಲೂಡ್, ಅದಕ್ಕೆ ಸೇರಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಸ್ಟ್ರೆಂಥನಿಂಗ್ ತಾಲಿಬಾನ್ಸ್ ಎಕಾನಮಿಕ್ ಟೈಸ್ ವಿತ್ ಚೀನಾ. ಸೊ ಇಲ್ಲಿ ತಾಲಿಬಾನ್ ಸರ್ಕಾರದ ಒಂದು ಆಡಳಿತವನ್ನು ಒಪ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ನೋಡಿ. ಸೊ ಮೊದಲನೇದಾಗಿ ಇಲ್ಲಿ ಚೀನಾಕ್ಕೆ ಅಲ್ಲಿ ಹಲವಾರು ಒಂದು ಮೂಲಸೌಕರ್ಯಗಳಲ್ಲಿ ಹೂಡಿಕೆನ ಮಾಡಲಿಕ್ಕೆ ಸಾಧ್ಯ. ಆದರೆ ನಂತರದಲ್ಲಿ ಅಲ್ಲಿನ ಆರ್ಥಿಕ ಒಂದು ಒಪ್ಪಂದಗಳನ್ನು ಮಾಡಿಕೊಳ್ಳಲಿಕ್ಕೆ ಚೀನಾಕ್ಕೆ ಇಲ್ಲಿ ಏನಾಗುತ್ತೆ ಸಾಧ್ಯ ಆಗತ್ತೆ. ಹಾಗೆ ಪಾಕಿಸ್ತಾನ್ ರಿಲೇಷನ್ ವಿತ್ ತಾಲಿಬಾನ್ ಹ್ಯಾವ್ ಸೋರ್ಡ್. ಸೊ ಇತ್ತೀಚಿನ ದಿನಗಳಲ್ಲಿ ಈ ಪಾಕಿಸ್ತಾನದೊಂದಿಗೆ ಈ ತಾಲಿಬಾನದ ಒಂದು ಆಡಳಿತದ ಏನಾಗಿದೆ ಅಂದರೆ ಒಂದಿಷ್ಟು ಸರಿಯಾಗಿಲ್ಲ, ಅಂದರೆ ಒಂದಿಷ್ಟು ಏನಾಗಿದೆ ಇಲ್ಲಿ ಸಂಬಂಧ ಅನ್ನುವಂಥದ್ದು ಏನಾಗಿದೆ ತೀರಾ ಹದಗೆಟ್ಟಿರುವಂಥದ್ದು. ಸೊ ಪ್ರೆಸೆಂಟಿಂಗ್ ಇಂಡಿಯಾ ಆ್ಯಂಡ್ ಅಪೋರ್ಚುನಿಟಿ ಟು ಕೌಂಟರ್ ಪಾಕಿಸ್ತಾನ್ ಇನ್ಫ್ಲೂಯೆನ್ಸ್ ಇನ್ ದ ರೀಜಿಯನ್. ಸೊ ಅಂದರೆ ಈ ಏನಿವಾಗ ಎರಡು ತಾಲಿಬಾನ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅನ್ನುವಂಥದ್ದು ಇವಾಗ ಸರಿಯಿಲ್ಲ. ಸೊ ಇದೇ ಒಂದು ಅಪೋರ್ಚುನಿಟಿ ಭಾರತಕ್ಕೆ ಏನಂತಂದರೆ ಪಾಕಿಸ್ತಾನದ ಪ್ರಭಾವವನ್ನು ಏನಂತಂದರೆ ಈ ಒಂದು ತಾಲಿಬಾನ್ ಅಂದರೆ ಈ ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಪಾಕಿಸ್ತಾನದ ಪ್ರಭಾವವನ್ನು ಎದುರಿಸಲಿಕ್ಕೆ ಭಾರತಕ್ಕೆ ಏನಾಗುತ್ತೆ ಇದು ಒಂದು ರೀತಿಯ ಅವಕಾಶವಾಗಿ ಇದು ಕಂಡುಬರುತ್ತೆ. ದ ರೈಸಿಂಗ್ ಥ್ರೆಟ್ ಆಫ್ ಟೆರರಿಸಮ್ ಇನ್ ಅಫ್ಘಾನಿಸ್ತಾನ್. ಸೊ ಅಫ್ಘಾನಿಸ್ತಾನದ ನೆಲದಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದರೆ ಭಯೋತ್ಪಾದನೆಯ ಒಂದು ಥ್ರೆಟ್ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ಸೊ ಇಲ್ಲಿ ಪ್ರಮುಖವಾಗಿ ಇಸ್ಲಾಮಿಕ್ ಸ್ಟೇಟ್ ಈಸ್ ಅ ಗೇನಿಂಗ್ ಗ್ರೌಂಡ್ ಇನ್ ಅಫ್ಘಾನಿಸ್ತಾನ್ ಕಂಡಕ್ಟಿಂಗ್ ಡೆಡ್ಲಿ ಅಟ್ಯಾಕ್ಸ್. ಸೊ ಏನು ಮಾಡ್ತಾ ಇದೆ ಅಂತಂದರೆ ಇದು ಇಸ್ಲಾಮಿಕ್ ಸ್ಟೇಟ್ ಅಂತಂದರೆ ಇದು ಒಂದು ಭಯೋತ್ಪಾದಕ ಸಂಘಟನೆ, ಟೆರರಿಸ್ಟ್ ಆರ್ಗನೈಸೇಷನ್ ಆಗಿದೆ. ಸೊ ಇದೇನು ಮಾಡ್ತಾ ಇದೆ ಅಂದರೆ ಈ ಅಫ್ಘಾನಿಸ್ತಾನದ ನೆಲದಲ್ಲಿ ತನ್ನ ಭದ್ರ ನೆಲೆಯನ್ನು ಏನು ಮಾಡ್ತಾ ಇದೆ ಅಂದರೆ ಗಟ್ಟಿಗೊಳಿಸ್ತಾ ಇದೆ. ಸೊ ಆ ಮೂಲಕ ಇದು ಹಲವಾರು ರೀತಿಯ ಒಂದು ಡೆಡ್ಲಿ ಅಟ್ಯಾಕ್ಗಳನ್ನು ಮಾಡಿದ. ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಿರುವಂಥ ಡೆಡ್ಲಿ ಅಟ್ಯಾಕ್ಗಳನ್ನು ನೋಡೋದಾದ್ರೆ, ಸೊ ಮೊದಲನೇದಾಗಿ ಅಸಾಸಿನೇಷನ್ ಆಫ್ ತಾಲಿಬಾನ್ ಮಿನಿಸ್ಟರ್ ಖಲೀಲ್ ಉರ್ ರಹಮಾನ್ ಹಕ್ಕಾನಿ. ಸೊ 2023ರಲ್ಲಿ ಈ ಇಸ್ಲಾಮಿಕ್ ಸ್ಟೇಟ್ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಏನಿದೆ 2023ರಲ್ಲಿ ತಾಲಿಬಾನ್ ಮಿನಿಸ್ಟರ್ನ ಹತ್ಯೆನ ಮಾಡುತ್ತೆ. ಸೊ ನಂತರದಲ್ಲಿ ಥ್ರೆಸ್ಟ್ ಟು ಬಾಂಬ್ ಚೀನೀಸ್ ಎಂಬಸಿ ಇನ್ ಕಾಬೂಲ್. ಸೊ ಏನು 2023ರಲ್ಲಿ ಮತ್ತು ಈ ಚೀನಾದ ಒಂದು ರಾಯಭಾರಿ ಏನಿರ್ತಾರೆ ಸೊ ಇವರಿಗೂ ಕೂಡ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿರುತ್ತೆ. ಸೊ ನಂತರದಲ್ಲಿ ಅಟ್ಯಾಕ್ಸ್ ಆನ್ ಅ ಹೋಟೆಲ್ ಫ್ರೀಕ್ವೆಂಟೆಡ್ ಬೈ ದ ಚೈನೀಸ್ ನ್ಯಾಷನಲಿಸ್ಟ್ ಇನ್ ಕಾಬೂಲ್ ಕಿಲ್ಲಿಂಗ್ 3 ಆ್ಯಂಡ್ ಇಂಜೂರ್ಡ್ 18. ಎಸ್, ಸೊ ಇಲ್ಲಿ ಚೀನಾದ ಒಂದು ಪ್ರಜೆಗಳು ಏನಿರ್ತಾರ ಸೊ ಇವರು ತಂಗಿರುವಂಥ ಈ ಒಂದು ಕಾಬೂಲ್ ಹೋಟೆಲ್ ಮೇಲೆ ಏನು ಮಾಡಲಾಗತ್ತೆ ಅಂತಂದರೆ ಕಾಬೂಲ್ನಲ್ಲಿ ದಾಳಿಯನ್ನು ಮಾಡಲಾಗತ್ತೆ. ಸೊ ಅದರಲ್ಲಿ ಚೀನಾದ 3 ಸಾವಿಗೀಡಾಗ್ತಾರೆ, 18 ಜನರಿಗೆ ಗಾಯಗಳಾಗತ್ತೆ. ಸೊ ನಂತರದಲ್ಲಿ ಅಟ್ಯಾಕ್ ಆನ್ ಮಾಸ್ಕೋ ಕ್ರುಕುಸ್ ಸಿಟಿ ಹಾಲ್ ಮಾರ್ಚ್ 2024 ಕಿಲ್ಲಿಂಗ್ ಅಟ್ ಲೀಸ್ಟ್ 140 ಆ್ಯಂಡ್ ಇಂಜೂರಿಂಗ್ ಓವರ್ 500. ಸೊ ಇಲ್ಲಿ ಈ ಮಾಸ್ಕೋಸ್ ಕ್ರುಕುಸ್ ಅನ್ನುವಂಥ ಸಿಟಿಯ ಮೇಲೂ ಕೂಡ ಏನು ಮಾಡ್ತಾರೆ ಅಂದರೆ ಈ ಸಿಟಿ ಹಾಲ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಕನಿಷ್ಠ 140 ಜನರು ಏನಾಗ್ತಾರೆ ಇಲ್ಲಿ ಸಾವಿಗೀಡಾಗ್ತಾರೆ. ಹಾಗೆ 500 ಜನರ ಒಂದು ಗಾಯಾಳುಗಳಾಗಿ ಕಂಡುಬರ್ತಾರೆ. ಹಾಗೆ ಪಾಕಿಸ್ತಾನ್ ತಾಲಿಬಾನ್ ಟೆನ್ಷನ್ಸ್ ಹ್ಯಾವ್ ಎಸ್ಕಲೇಟೆಡ್ ವಿತ್ ಪಾಕಿಸ್ತಾನ್ ಕಂಡಕ್ಟಿಂಗ್ ಏರ್ ಸ್ಟ್ರೈಕ್ ಇನ್ ಅಫ್ಘಾನಿಸ್ತಾನ್ ಫಾಲೋವಿಂಗ್ ಟೆರರ್ ಅಟ್ಯಾಕ್ಸ್ ಆನ್ ಇಟ್ಸ್ ಸಾಯಿಲ್. ಸೊ ಇಲ್ಲಿ ಅಫ್ಘಾನಿಸ್ತಾನ ಕೂಡ ಏನು ಮಾಡುತ್ತೆ ಅಂತಂದರೆ ಈ ಪಾಕಿಸ್ತಾನದ ಮೇಲೆ ಟೆರರ್ ದಾಳಿಯನ್ನು ಮಾಡುತ್ತೆ. ಅದಕ್ಕೆ ಪ್ರತಿಕಾರವಾಗಿ ಇಲ್ಲಿ ಏನು ಮಾಡುತ್ತೆ ಪಾಕಿಸ್ತಾನವು ಕೂಡ ಈ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕನ್ನು ಮಾಡುತ್ತೆ. ಸೊ ಈ ರೀತಿ ಭಾರತ ಇಲ್ಲಿ ಅಫ್ಘಾನಿಸ್ತಾನದ ಒಂದು ತಾಲಿಬಾನ್ ಸರ್ಕಾರದೊಂದಿಗೆ ತೊಡಗಿಕೊಳ್ತಾ ಇದೆ. ಆದರೆ ಸೊ ಇಲ್ಲಿ ಭಾರತಕ್ಕೂ ಕೂಡ ತನ್ನದೇ ಆಗಿರುವಂಥ ಒಂದಿಷ್ಟು ಭದ್ರತಾ ಕಳವಳಗಳಿದೆ. ಏನೇನಂತಂದ್ರೆ ಸೊ ಇಸ್ಲಾಮಿಕ್ ಸ್ಟೇಟ್. ಸೊ ನಾವು ಈ ಹಿಂದೆ ನೋಡಿದ್ವಿ ಹಲವಾರು ರೀತಿಯ ಒಂದು ಡೆಡ್ಲಿ ಅಟ್ಯಾಕ್ಗಳನ್ನು ಏನು ಮಾಡಿದ. ಸೊ ಇದು ಭಾರತವು ಕೂಡ ಒಂದು ರೀತಿ ಅಪಾಯಕಾರಿಯಾಗಿ ಕಂಡುಬರುತ್ತೆ. ಸೊ ಇಸ್ಲಾಮಿಕ್ ಸ್ಟೇಟ್ ಸೊ ಯಾವ ರೀತಿ ಅಂದರೆ ಸೊ ಈಗಾಗಲೇ ಆಲ್ರೆಡಿ ಟಾರ್ಗೆಟೆಡ್ ಇಂಡಿಯಾ, ಈಗಾಗಲೇ ಭಾರತವನ್ನು ಗುರಿಯಾಗಿಸಿಕೊಂಡಿದೆ. ಹಾಗೆ ಕ್ಲೇಮಿಂಗ್ ರೆಸ್ಪಾನ್ಸಿಬಿಲಿಟಿ
ಫಾರ್ ಆ್ಯಂಡ್ ಅಟ್ಯಾಕ್ ಆನ್ ದ ಇಂಡಿಯನ್ ಕನ್ಸಲ್ಟೇಟ್ ಇನ್ ಜಲಾಲಾಬಾದ್ ಡಿಸೆಂಬರ್ 2023. ಎಸ್, ಸೊ ಇಲ್ಲಿ ಈ ಜಲಾಲಾಬಾದ್ನಲ್ಲಿ ಕೂಡ, ಸೊ ಇಲ್ಲಿಯೂ ಕೂಡ ಭಾರತದ ಕನ್ಸಲ್ಟೇಟ್ ಏನಿದ್ದಾರೆ ಇವರ ಮೇಲೂ ಕೂಡ ಏನು ಮಾಡಿತ್ತು ಅಂದರೆ ದಾಳಿಯನ್ನು ಮಾಡಿತ್ತು. ಸೊ ಇದರ ಹೊಣೆಯನ್ನು ಕೂಡ ಇದೆ ಇಸ್ಲಾಮಿಕ್ ಸ್ಟೇಟ್ ಅನ್ನುವಂಥದ್ದು ಈ ಥರ ಒಂದು ಹೊಣೆಯನ್ನು ಹಾಕ್ಕೊಂಡಿತ್ತು. ಹಾಗೆ UN ರಿಪೋರ್ಟ್, ಯುನೈಟೆಡ್ ನೇಷನ್ ರಿಪೋರ್ಟ್ ವಾರ್ಡ್ ಆಫ್ IS. ಸೊ IS ಮೀನ್ಸ್ ಇಸ್ಲಾಮಿಕ್ ಸ್ಟೇಟ್ ಅಟೆಂಪ್ಟಿಂಗ್ ಟು ರೆಕ್ರೂಟ್ ಲೋನ್ ಆಕ್ಟರ್ಸ್ ಫಾರ್ ಅಟ್ಯಾಕ್ಸ್ ಇನ್ ಇಂಡಿಯಾ. ಎಸ್, ಇಲ್ಲಿ ವಿಶ್ವಸಂಸ್ಥೆ ಒಂದು ವರದಿ ಇತ್ತೀಚೆಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಏನಂತಂದ್ರೆ, ಸೊ ಏನಿವಾಗ ಈ ಒಂದು ಇಸ್ಲಾಮಿಕ್ ಸ್ಟೇಟ್ ಏನಿದೆ, ಸೊ ಇವರು ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಲೋನ್ ಆ್ಯಕ್ಟರ್ಸ್ಗಳನ್ನ ನೇಮಕವನ್ನು ಮಾಡಿಕೊಳ್ತಾ ಇದೆ ಅಂತ. ಸೊ ಈ ಲೋನ್ ಆ್ಯಕ್ಟರ್ಸ್ ಯಾವ ರೀತಿ ಇರ್ತಾರೆ ಅಂತಂದರೆ, ಇವರೊಂಥರ ಏನಂತಂದರೆ ಒಂಟಿ ತೋಳದ ಹಾಗೆ. ಅಂದರೆ ಇವರು ಒಂದಿಷ್ಟು ಏನಂತಂದರೆ ಸುಸೈಡ್ ಬಾಂಬರ್ಗಳ ಕೆಲಸವನ್ನು ಮಾಡ್ತಾರೆ, ಸುಸೈಡ್ ಬಾಂಬರ್. ಸೊ ಈ ರೀತಿ ಒಬ್ಬರೇ ಸಾವಿಗೀಡಾಗುವ ಮೂಲಕ ಏನು ಮಾಡ್ತಾರೆ ಅಂದರೆ ಹಲವಾರು ಒಂದು ಸಾವಿಗೆ ಏನು ಮಾಡ್ತಾರೆ ಅಂತಂದರೆ ಸಾವಿಗೆ ಇವರು ಕಾರಣರಾಗ್ತಾರೆ. ಸೊ ಈ ರೀತಿ ಇಂಡಿಯಾ ಈಸ್ ನೌ ಡೈರೆಕ್ಟ್ಲಿ ಇನ್ ದ ಕ್ರಾಸ್ ಏರ್ಸ್ ಆಫ್ ದ ಟೆರರಿಸಮ್, ರೈಸಿಂಗ್ ಕನ್ಸರ್ನ್ ಓವರ್ ಕ್ಲೋಸರ್ ಟೈಸ್ ವಿತ್ ದ ತಾಲಿಬಾನ್. ಎಸ್, ಸೊ ನಾವು ಮೇಲೆ ಚರ್ಚೆಯನ್ನು ಮಾಡಿದ್ದೀವಿ, ಇದು ಒಂದು ರೀತಿಯ ಅಪಾಯದ ಹೆಜ್ಜೆ ಅಂತ. ಎಸ್, ಸೊ ಇಲ್ಲಿ ಅಪಾಯದ ಹೆಜ್ಜೆ ಏನಂತಂದರೆ ಭಾರತ ಈ ರೀತಿಯ ಒಂದು ಟೆರರಿಸಮ್ ಆರ್ಗನೈಸೇಷನ್ನ ಹೊಂದಿರುವಂಥ ರಾಷ್ಟ್ರದೊಂದಿಗೆ ಭಾರತ ಕೈ ಜೋಡಿಸ್ತಾ ಇರುವಂಥದ್ದು ಭಾರತಕ್ಕೆ ಒಂದು ರೀತಿಯ ಭದ್ರತಾ ಸಮಸ್ಯೆಯಾಗಿದೆ ಕಂಡುಬರುತ್ತೆ. ಸೊ ಇಲ್ಲಿ ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಇದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿದ್ರು ನಾವು ತಾಲಿಬಾನ್ ಸರ್ಕಾರದೊಂದಿಗೆ ಯಾವ ರೀತಿಯಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆನ ಇಡಬೇಕಾಗತ್ತೆ ಅಂತಂದ್ರೆ, ಸೊ ಇಂಡಿಯಾ ಮಸ್ಟ್ ಪ್ರಿಯಾರಿಟೈಸ್ ಕೌಂಟರ್ ಟೆರರಿಸಮ್ ಮೆಜರ್ಸ್ ಇನ್ ಇಟ್ಸ್ ಎಂಗೇಜ್ಮೆಂಟ್ ವಿತ್ ದ ತಾಲಿಬಾನ್. ಸೊ ಇಲ್ಲಿ ತಾಲಿಬಾನ್ ಸರ್ಕಾರದೊಂದಿಗೆ ಇಲ್ಲಿ ಏನು ಈ ಒಂದು ಬೆಳವಣಿಗೆ ಏನಾಗ್ತಾ ಇದೆ ಅಥವಾ ಅದರೊಂದಿಗಿನ ಸಂಬಂಧಗಳೇನಿದೆ, ಸೊ ಈ ಸಂಬಂಧಗಳನ್ನ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕಂದ್ರೆ ಭಾರತ ಕೌಂಟರ್ ಟೆರರಿಸಮ್, ಈ ಒಂದು ಭಯೋತ್ಪಾದನಾ ಚಟುವಟಿಕೆಗಳೇನಿದೆ ಇವುಗಳನ್ನ ಯಾವ ರೀತಿ ನಾವು ನಿರ್ಮೂಲನೆಯನ್ನು ಮಾಡಬೇಕು ಅನ್ನೋದರ ಕುರಿತು ತಾಲಿಬಾನ್ ಸರ್ಕಾರದೊಂದಿಗೆ ಇಲ್ಲಿ ಎಂಗೇಜ್ ಆಗಬೇಕಾಗತ್ತೆ. ಹಾಗೆ ಲೆಸನ್ ಫ್ರಾಮ್ ಚೀನಾ ಆ್ಯಂಡ್ ಪಾಕಿಸ್ತಾನ್ ಇಂಡಿಕೇಟ್ ದ ರಿಸ್ಕ್ ಆಫ್ ಇನ್ವೆಸ್ಟಿಂಗ್ ಇನ್ ತಾಲಿಬಾನ್ ರೂಲ್ಡ್ ಅಫ್ಘಾನಿಸ್ತಾನ್. ಸೊ ಇಲ್ಲಿ ಈ ಪಾಕಿಸ್ತಾನ ಮತ್ತು ಚೀನಾದಿಂದ ಕಲಿಯಬಹುದಾದಂಥ ಪಾಠಗಳೇನು ಅದರಲ್ಲಿ ಅಂತಂದರೆ ಏನು, ಪಾಕಿಸ್ತಾನ ಮತ್ತು ಚೀನಾ ಸೊ ಅಫ್ಘಾನಿಸ್ತಾನದೊಂದಿಗೆ ಏನು ಮಾಡಿದೆ, ಅಲ್ಲಿ ಹಲವಾರು ಒಂದು ಮೂಲಕ ಸೌಕರ್ಯ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡಿದೆ. ಆದರೆ ಇಲ್ಲಿ ಏನು ಮಾಡುತ್ತೆ, ಅಫ್ಘಾನಿಸ್ತಾನದಲ್ಲಿ ಅವುಗಳ ಮೇಲೆ ಅಟ್ಯಾಕನ್ನು ಮಾಡಿ ಅವುಗಳನ್ನ ಡೆಸ್ಟ್ರಾಯ್ ಮಾಡಿರುತ್ತೆ. ಸೊ ಇದರಿಂದ ನಾವು ಪಾಠವನ್ನು ಕಲಿಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಭಾರತ ಹೂಡಿಕೆನ ಮಾಡುವಂಥ ಸಂದರ್ಭದಲ್ಲಿ. ಎಸ್, ಸೊ ಇಲ್ಲಿ ಮಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಈ ಅಫ್ಘಾನಿಸ್ತಾನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಹಿಂದೆ UPSC ನಮಗೆ ಇದರ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ ಈ ಅಫ್ಘಾನಿಸ್ತಾನ ಬಾರ್ಡರಿಂಗ್ ನೇಷನ್ಗಳು ಯಾವುದಾಗಿದೆ ಅಂತ. ಹಾಗಿದ್ರೆ ಯಾವ ರೀತಿ ಒಂದು ಪ್ರಶ್ನೆಗಳನ್ನ UPSC ಕೇಳಿದ್ದಾರೆ ಅಂತ ನೋಡೋಣ. ಸೊ ಎಸ್, ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2022 UPSC ಪ್ರಿಲಿಮ್ಸ್ ಎಕ್ಸಾಮ್. ಎಸ್, ಸೊ ಏನು ಕ್ವಶನ್ ಅಂತಾರೆ, ಕನ್ಸಿಡರ್ ದ ಫಾಲೋವಿಂಗ್ ಕಂಟ್ರೀಸ್, ಕೆಳಗಿನ ಒಂದು ದೇಶಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ಅಜರ್ಬೈಜಾನ್ ಇದೆ, ಕಿರ್ಗಿಸ್ತಾನ್ ಇದೆ, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್. ಸೊ ಇವುಗಳಲ್ಲಿ ವಿಚ್ ಆಫ್ ದ ಅಬೌವ್ ಹ್ಯಾವ್ ಬಾರ್ಡರ್ಸ್ ವಿತ್ ದ ಅಫ್ಘಾನಿಸ್ತಾನ್. ಎಷ್ಟು ಮೇಲಿನ ದೇಶಗಳೇನಿದೆ, ಸೊ ಈ ದೇಶಗಳಲ್ಲಿ ಯಾವುದು ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗೆ ಒಂದಿಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಅಪ್ ಟು 4ವರೆಗೆ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ರೆಸಿಪ್ ಫಾರ್ ಫೇಲ್ಯೂರ್ ಅಂತ ಇದೆ. ದ US ಶುಡ್ ಎಂಗೇಜ್ ವಿತ್ ದ ಹೌತೀಸ್ ಇನ್ಸ್ಟೆಡ್ ಆಫ್ ಬಾಂಬಿಂಗ್ ಅಮೆನ್. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಆರ್ಟಿಕಲಲ್ಲಿ, ದ US ಅಮೇರಿಕಾ ಶುಡ್ ಎಂಗೇಜ್ ವಿತ್ ದ ಹೌತೀಸ್ ಇನ್ಸ್ಟೆಡ್ ಆಫ್ ಬಾಂಬಿಂಗ್ ಅಮೆನ್. ಅಂದ್ರೆ ಏನಿವಾಗ ಯಮೆನ್ ಮೇಲೆ ದಾಳಿಯನ್ನು ಮಾಡುವುದರ ಬದಲಾಗಿ, ಸೊ ಇಲ್ಲಿ US ಏನಿದೆ, ಸೊ ಈ US ಇಲ್ಲಿ ಹೌತೀಸ್ ಏನಿದೆ, ಸೊ ಈ ಒಂದು ರೆಬಲಿಂಗ್ ಗ್ರೂಪ್ ಏನಿದೆ ಇದರೊಟ್ಟಿಗೆ ಎಂಗೇಜ್ ಆಗಬೇಕಾಗಿದೆ ಅನ್ನೋಂಥದ್ದನ್ನ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅನ್ನೋಂಥದ್ದು ನೋಡೋಣ. ಸೊ ಟ್ರಂಪ್ಸ್ ಏರ್ ಸ್ಟ್ರೈಕ್ಸ್ ಇನ್ ಯಮನ್, ಸ್ಟ್ರಾಟಜಿಕ್ ಮೂವ್ ಆರ್ ಎಸ್ಕಲೇಷನ್. ಎಸ್, ಸೊ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಏನು ಮಾಡ್ತಾರೆ ಅಂತಂದರೆ
ಸೊ ಮೊದಲನೇದಾಗಿ ಯಮನ್ ಅವರು ಕೂಡ ಅಂದರೆ ಈ ಯಮನ್ನ ಹೌತಿ ಏನಿದೆ, ಈ ಹೌತಿ ಈ ಒಂದು ಟೆರರ್ ಗ್ರೂಪ್ ಏನಿದೆ ಈ ಅಮೇರಿಕಾದ ಅಂದರೆ ಇದು ರೆಡ್ ಸೀನಲ್ಲಿ ಏನು ಮಾಡುತ್ತೆ ಅಂದರೆ ಅಮೇರಿಕಾದ ನೌಕಾಪಡೆಗಳ ಮೇಲೆ ಅಂದರೆ ಈ ಶಿಪ್ಗಳೇನಿರುತ್ತೆ ಅವುಗಳ ಮೇಲೆ ದಾಳಿಯನ್ನು ಮಾಡಿರುತ್ತೆ. ಸೊ ಅದಕ್ಕೆ ಪ್ರತೀಕಾರವಾಗಿ ಇವಾಗ ಅಮೇರಿಕ ಏನು ಮಾಡ್ತಾ ಇದೆ ಅಂದರೆ ಈ ಒಂದು ಹೌತಿ ಅಂದರೆ ಈ ಯಮನ್ನ ಹೌತಿಯ ಮೇಲೆ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ವಾಯು ದಾಳಿಯನ್ನು ಏರ್ ಸ್ಟ್ರೈಕನ್ನು ಮಾಡ್ತಾ ಇದೆ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಕ್ರಮ ಅಂದರೆ ಯಮನ್ ಮೇಲೆ ಈ ಅಮೇರಿಕ ಏನು ಈ ಏರ್ ಸ್ಟ್ರೈಕನ್ನು ಮಾಡ್ತಾ ಇದೆ, ಸೊ ಇದು ಒಂದು ಸ್ಟ್ರಾಟಜಿಕ್ ಮೂವ ಅಥವಾ ಎಸ್ಕಲೇಷನ್ ಅಂತ, ಅಂದರೆ ಇದು ಒಂದು ಕಾರ್ಯತಂತ್ರದ ಒಂದು ಹೆಜ್ಜೆಯಾಗಿದೆ ಅಥವಾ ಇದು ಈ ರೀತಿಯ ಒಂದು ನಡೆ ಇದು ಮತ್ತೊಂದಿಷ್ಟು ಏನಾದರೂ ಉದ್ವಿಗ್ನತೆಗೆ ಕಾರಣ ಆಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ, ವೈ ಇನ್ ನ್ಯೂಸ್. ಸೊ ಡೊನಾಲ್ಡ್ ಟ್ರಂಪ್ ಲಾಂಚ್ಡ್ ಏರ್ ಸ್ಟ್ರೈಕ್ಸ್ ಇನ್ ಯಮನ್ ಟಾರ್ಗೆಟಿಂಗ್ ಹೌತಿ ಮಿಸೈಲ್ ಸೈಟ್ಸ್ ಆ್ಯಂಡ್ ಲೀಡರ್. ಸೊ ನಮಗೆ ಗೊತ್ತಿರಬೇಕು ಈ ಹೌತಿ ಅನ್ನುವಂಥದ್ದು ಹೌತಿ. ಸೊ ದಿಸ್ ಈಸ್ ಇನ್ ಯಮನ್ನ ಒಂದು ಆರ್ಮ್ಡ್ ರೆಬೆಲಿಯನ್ ಆಗಿದೆ, ಆರ್ಮ್ಡ್ ಮಿಲಿಟೆಂಟ್ ಆಗಿದೆ, ಅಂದರೆ ಒಂದು ಬಂಡುಕೋರರ ಗುಂಪಾಗಿದೆ ಅದು. ಓಕೆ, ಸೊ ಇದು ಯಮನ್ನಲ್ಲಿರುವಂಥದ್ದು. ಸೊ ಇದರ ಮೇಲೆ ಏನು ಮಾಡಿದೆ ಅಂತಂದ್ರೆ ಅದರ ಒಂದು ಮಿಸೈಲ್ ಸೈಟ್ಸ್ ಏನಿರುತ್ತೆ ಈ ಹೌತಿಯ ಈ ಮಿಸೈಲ್ ಕ್ಷಿಪಣಿಯ ತಾಣಗಳೇನಿರುತ್ತೆ ಅವುಗಳ ಮೇಲೆ, ಹಾಗೆ ಈ ಹೌತಿಯ ನಾಯಕರು ಏನಿರ್ತಾರೆ ಅವರನ್ನು ಗುರಿಯಾಗಿಸಿಕೊಂಡು ಏನು ಮಾಡಿದೆ ಅಂದರೆ ದಾಳಿಯನ್ನು ಮಾಡಿದ. ಹಾಗೆ ಈ ಒಂದು ಹೌತಿಯ ಲೀಡರ್ಸ್ಗಳ ಒಂದು ರೆಸಿಡೆನ್ಸ್ ಏನಿರುತ್ತೆ ಅಂದರೆ ಅವರ ಮನೆಗಳೇನಿರುತ್ತೆ, ಸೊ ಈ ಒಂದು ಮನೆಗಳಿರುವಂಥ ಈ ಸನಾ ಅನ್ನುವಂಥ ಸಿಟಿಗಳಲ್ಲಿ ಮತ್ತು ಸಾದ ಅನ್ನುವಂಥ ಸಿಟಿಗಳಲ್ಲಿ, ಸೊ ಇವುಗಳ ಮೇಲೆ ಏನು ಮಾಡಿದೆ ದಾಳಿಯನ್ನು ಮಾಡಿದೆ. ಸೊ ನಮಗೆ ಈ ರೀತಿ ಟರ್ಮ್ಸ್ಗಳನ್ನು ಕೊಟ್ಟು ಸನಾ ಆ್ಯಂಡ್ ಸಾದ್, ಸೊ ರೀಸೆಂಟ್ಲಿ ಸೀನ್ ನ್ಯೂಸ್ ಅಂತ ಕೊಟ್ಟು ಏನಾದರೂ ಕೇಳಿದರೆ ಸೊ ಇವುಗಳೇನಂತಂದರೆ ಯಮನ್ನಲ್ಲಿರುವಂತಹ ಟೌನ್ಗಳಿವು, ಓಕೆ, ಸಿಟಿಗಳಾಗಿವೆ. ಸೊ ಇಲ್ಲಿ ಸನಾ ಅನ್ನುವಂಥದ್ದು ಯಮನ್ನ ಒಂದು ಕ್ಯಾಪಿಟಲ್ ಸಿಟಿ ಆಗಿದೆ. ಎಸ್, ದ ಸ್ಟ್ರೈಕ್ಸ್ ವರ್ ಏಮ್ಡ್ ಆಟ್ ಪ್ರಿವೆಂಟಿಂಗ್ ಅಟ್ಯಾಕ್ಸ್ ಆನ್ ರೆಡ್ ಸಿ ಶಿಪ್ಪಿಂಗ್ ಲೈನ್ ಅಕಾರ್ಡಿಂಗ್ ಟು ದ US ಅಫಿಷಿಯಲ್. ಹಾಗಿದ್ರೆ ಯಾಕೆ ಇಲ್ಲಿ US ಈ ಯಮನ್ನ ಹೌತಿ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅಂತಾರೆ. ಸೊ ಈ ಯಮನ್ನ ಹೌತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ರೆಡ್ ಸಿಯಲ್ಲಿ ಈ ಒಂದು ಅಮೇರಿಕಾದ ಶಿಪ್ಪಿಂಗ್ ಲೇನ್ಸ್ ಮೇಲೆ ಅಂದರೆ ಅಲ್ಲಿನ ಹಡಗುಗಳ ಮೇಲೆ ಏನು ಮಾಡ್ತಾ ಇದ್ದಾರೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಈ ದಾಳಿಯನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಸೊ ಅಮೇರಿಕ ಕೂಡ ಅದರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಸೊ ಅಟ್ಲೀಸ್ಟ್ 53 ಪೀಪಲ್ ಇನ್ಕ್ಲೂಡಿಂಗ್ 5 ಚಿಲ್ಡ್ರನ್ ವರ್ ರಿಪೋರ್ಟೆಡ್ಲಿ ಕಿಲ್ಡ್ ವಿತ್ ಹೌತೀಸ್ ಓವಿಂಗ್ ರಿಟಾಲಿಯೇಷನ್. ಸೊ ಇಲ್ಲಿ ಹೌತಿಗಳ ಒಂದು ಪ್ರತೀಕಾರವಾಗಿ ಏನು ಮಾಡಿದರೆ ದಾಳಿಯನ್ನು ಮಾಡಿದರ ಪರಿಣಾಮವಾಗಿ ಇಲ್ಲಿ 50 ಜನರ ಸಾವಿಗೆ ಕಾರಣ ಆಗಿದೆ. ಸೊ ಅದರಲ್ಲಿ 5 ಜನ ಮಕ್ಕಳು ಕೂಡ ಇದರಲ್ಲಿ ಸಾವಿಗೀಡಾಗಿದ್ದಾರೆ. ಸೊ ಕಾಂಟೆಕ್ಸ್ಟ್ ಆಫ್ ದ ಹೌತಿ ಕಾನ್ಫ್ಲಿಕ್ಟ್. ಸೊ ಏನಿವಾಗ ಹೌತಿ ಸಂಘರ್ಷ ಏನಿದೆ, ಸೊ ಇದರ ಒಂದು ಕಾಂಟೆಕ್ಸ್ಟನ್ನು ನೋಡೋದಾದ್ರೆ ದ ಹೌತಿ ಕ್ಯಾಪ್ಚರ್ಡ್ ಸನಾ ಇನ್ 2014 ಆ್ಯಂಡ್ ಕಂಟ್ರೋಲ್ ನಿಯರ್ಲಿ ಹಾಫ್ ಆಫ್ ಯಮನ್. ಸೊ 2014ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಹೌತಿ ಈ ಒಂದು ಯಮನ್ನ ಕ್ಯಾಪಿಟಲ್ ಸಿಟಿ ಏನಿದೆ, ಸೊ ಇದನ್ನು ಸನಾ ಅನ್ನುವಂಥದ್ದನ್ನು ವಶಪಡಿಸ್ಕೊಳ್ತಾರೆ. ಸೊ ಈ ಮೂಲಕ ಯಮನ್ನ ಬಹುತೇಕ ಅರ್ಧ ಭಾಗವನ್ನು ಏನು ಮಾಡ್ತಾರೆ ಅಂತಂದರೆ ಅವರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ದೇ ಡಿಕ್ಲೇರ್ಡ್ ವಾರ್ ಆನ್ ಇಸ್ರೇಲ್ ಇನ್ 2023. ಎಸ್, 2023ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವರು ಇಸ್ರೇಲ್ ಮೇಲೆ ಯುದ್ಧವನ್ನು ಮಾಡ್ತಾರೆ. ಹಾಗೆ ಅಟ್ಯಾಕಿಂಗ್ ಓವರ್ 100 ಕಮರ್ಷಿಯಲ್ ವೆಸಲ್ಸ್ ಇನ್ ರೆಡ್ ಸಿ ಇನ್ ಸಾಲಿಡೇಟರಿ ವಿತ್ ಪ್ಯಾಲೆಸ್ಟೈನ್. ಸೊ ಏನಂತಂದರೆ ರೆಡ್ ಸಿಯಲ್ಲಿ ತನ್ನ ಅಂದರೆ ಈ ಇಸ್ರೇಲ್ನ ಹಲವಾರು ಒಂದು 100 ವಾಣಿಜ್ಯಾತ್ಮಕ ಒಂದು ಹಡಗುಗಳ ಮೇಲೆ ಏನು ಮಾಡ್ತಾರೆ ದಾಳಿಯನ್ನು ಮಾಡ್ತಾರೆ. ದೇರ್ ಅಟ್ಯಾಕ್ಸ್ ಹ್ಯಾಡ್ ಸ್ಲೋಡ್ ಆಫ್ಟರ್ ಆ್ಯಂಡ್ ಇಸ್ರೇಲ್ ಹಮಾಸ್ ಕೀಸ್ಪೈರ್ ಇನ್ ಆನ್ January 19. ಸೊ ಏನಾಗುತ್ತೆ ಇಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕೀಸ್ಪೈರ್ ಕದನ ವಿರಾಮ ಒಪ್ಪಂದ ಅನ್ನುವಂಥದ್ದು January 19ರಂದು ಆಗುತ್ತೆ. ಸೊ ಇದಾದ ನಂತರ ಈ ಒಂದು ಇಸ್ರೇಲ್ ಮೇಲಿನ ದಾಳಿಗಳು ಅನ್ನುವಂಥದ್ದು ಏನಾಗುತ್ತೆ, ಸೊ ಈ ಯಮನ್ನ ಹೌತಿ ಕಡೆಯಿಂದ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಇದರ ಉದ್ದೇಶ ಏನಂತಂದ್ರೆ ದೇ ಪ್ಲಾನ್ ಟು ರೆಸ್ಯೂಮ್ ಅಟ್ಯಾಕ್ಸ್ ಆನ್ ಇಸ್ರೇಲಿ ವೆಸಲ್ಸ್. ಎಸ್, ಸೊ ಅವರು ಏನು ಮಾಡ್ತಾರೆ ಮತ್ತೆ ಇಸ್ರೇಲಿನ ಹಡಗುಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದರೆ ಯೋಜನೆಯನ್ನು ರೂಪಿಸಿಕೊಂಡಿರ್ತಾರೆ. ಸೊ ನಂತರದಲ್ಲಿ US ಸ್ಟ್ರಾಟಜಿ ಆ್ಯಂಡ್ ಇರಾನ್ಸ್ ರೋಲ್. ಸೊ ಏನಿವಾಗ ಈ ದಾಳಿಯನ್ನು ಮಾಡ್ತಾ ಇದೆ ಇದರ ಒಂದು ಕಾರ್ಯತಂತ್ರ ಏನು ಅನ್ನುವಂಥದ್ದು, ಹಾಗೆ ಇದರಲ್ಲಿ ಇರಾನಿನ ಪಾತ್ರ ಏನು ಅನ್ನೋಂಥದ್ದು ನೋಡೋಣ. ಸೊ ಟ್ರಂಪ್ ಸ್ಟ್ರೈಕ್ ಸರ್ವ್ಸ್ ಆಸ್ ಅ ವಾರ್ನಿಂಗ್ ಟು ಇರಾನ್. ಎಸ್, ಸೊ ಇದೇನಂತಾರೆ ಒಂದು ಇರಾನ್ಗೆ ಏನಂತಂದರೆ
ಎಸ್. ಸೊ ಇವಾಗ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಯು ಎಸ್ ಇವಾಗ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಈ ಯಮನ್ನ ಹೌತಿಗಳ ಮೇಲೆ, ಯಮನ್ ಹೌತಿ. ಆದರೆ ಇದು ಒಂದು ರೀತಿ ಇರಾನ್ಗೆ ಎಚ್ಚರಿಕೆಯನ್ನು ನೀಡಿದ ಹಾಗೆ. ಯಾಕೆ ಅಂತಂದರೆ ಇರಾನ್ಗೆ ಎಚ್ಚರಿಕೆ. ಸೊ ವಿಚ್ ಬಾಕ್ಸ್ ದ ಹೌತಿ ಆಸ್ ಪಾರ್ಟ್ ಆಫ್ ದ ಬ್ರಾಡರ್ ರೀಜನಲ್ ನೆಟ್ವರ್ಕ್. ಎಸ್. ಸೊ ಇಲ್ಲಿ ಇರಾನ್ಗೆ ಹೊಂದಿಕೊಂಡಂತೆ ಹಲವಾರು ಪ್ರಾದೇಶಿಕ ಒಂದಿಷ್ಟು ದೇಶಗಳೇನು ಬರುತ್ತೆ. ಸೊ ಆ ದೇಶಗಳಲ್ಲಿ ಏನಂತಂದರೆ ಈ ಯಮನ್ನ ಹೌತಿಗೆ ಸೊ ಇರಾನ್ ಬೆಂಬಲವನ್ನು ನೀಡ್ತಾ ಇದೆ. ಸೊ ಈ ಮೂಲಕ ಇರಾನ್ ಅಂದರೆ ಯಮನ್ನ ಹೌತಿಗಳನ್ನು ಟಾರ್ಗೆಟ್ ಮಾಡುವ ಮೂಲಕ ಏನು ಮಾಡ್ತಾ ಇದೆ, ಇಲ್ಲಿ ನೇರವಾಗಿ ಇರಾನ್ಗೆ ಒಂದು ರೀತಿ ಎಚ್ಚರಿಕೆಯನ್ನು ಅಮೆರಿಕ ನೀಡ್ತಾ ಇದೆ. ದ ಯು ಎಸ್ ರೀಸೆಂಟ್ಲಿ ಅಟೆಂಪ್ಟೆಡ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ವಿತ್ ಇರಾನ್ ಓವರ್ ಇಟ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಸೊ ಇತ್ತೀಚೆಗೆ ಯು ಎಸ್ ಇಲ್ಲಿ ಇರಾನ್ನೊಂದಿಗೆ ತನ್ನ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕುರಿತು ಒಂದಿಷ್ಟು ಮಾತುಕತೆಗಳಾಗಿತ್ತು, ಅದಕ್ಕೆ ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ ತೆಹರಾನ್ ಹ್ಯಾಡ್ ನಾಟ್ ರೆಸ್ಪಾಂಡೆಡ್. ಸೊ ಈ ತೆಹರಾನ್ ಅನ್ನುವಂಥದ್ದು ಇರಾನ್ನ ಕ್ಯಾಪಿಟಲ್ ಸಿಟಿ ಆಗಿದೆ, ಇರಾನ್ನ ಕ್ಯಾಪಿಟಲ್ ಸಿಟಿ. ಆದರೆ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಈ ಇರಾನ್ ಸರ್ಕಾರದಿಂದ ಯಾವುದೇ ರೀತಿಯೊಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಇಲ್ಲಿವರೆಗೆ ಬಂದಿಲ್ಲ. ಸೊ ನಂತರದಲ್ಲಿ ಬೈ ಸ್ಟ್ರೈಕಿಂಗ್ ದಿ ಹೌತಿ, ಟ್ರಂಪ್ ಸಿಗ್ನಲ್ಸ್ ದ್ಯಾಟ್ ಯು ಎಸ್ ಈಸ್ ವಿಲ್ಲಿಂಗ್ ಟು ಯೂಸ್ ಫೋರ್ಸ್ ಅಗೇನ್ಸ್ಟ್ ದ ಇರಾನ್ಸ್ ರೀಜನಲ್ ಅಲೈ. ಸೊ ಇಲ್ಲಿ ಯು ಎಸ್ ಇಲ್ಲಿ ಹೌತಿಗಳ ಮೇಲೆ ದಾಳಿಯನ್ನು ಮಾಡುವ ಮೂಲಕ ಏನಿವಾಗ ಇರಾನ್ನ ರೀಜನಲ್ ಅಲೈಸ್ ಏನಿದೆ ಅಂದರೆ ಇರಾನ್ನ ಗಡಿ ಅಂದರೆ ಈ ಇರಾನ್ನ ಒಂದು ಪ್ರಾದೇಶಿಕ ಒಂದು ಮೈತ್ರಿ ಪ್ರದೇಶಗಳೇನಿದೆ ಇವುಗಳಿಗೆ ಏನು ಮಾಡ್ತಾ ಇದ್ದಾರೆ, ಒಂದು ರೀತಿ ಎಚ್ಚರಿಕೆಯ ಒಂದು ಸಂದೇಶವನ್ನು ಇಲ್ಲಿ ರವಾನೆಯನ್ನು ಮಾಡ್ತಾ ಇದೆ. ಹಾಗೆ ಚಾಲೆಂಜಸ್ ಆ್ಯಂಡ್ ರಿಸ್ಕ್ ಆಫ್ ದ ಯು ಎಸ್ ಏರ್ ಸ್ಟ್ರೈಕ್. ಸೊ ಈ ರೀತಿ ಯು ಎಸ್ ಒಂದು ಏರ್ ಸ್ಟ್ರೈಕನ್ನು ಏನು ಮಾಡ್ತಾ ಇದೆ, ಸೊ ಇದು ಯಾವ ರೀತಿ ಅದಕ್ಕೆ ಸವಾಲನ್ನು ತಂದೊಡ್ಡುತ್ತೆ, ಹಾಗೆ ಅದಕ್ಕೆ ಅಪಾಯವನ್ನು ತಂದೊಡ್ಡುತ್ತೆ ಅನ್ನೋಂಥ ನೋಡೋಣ. ಸೊ ಮೊದಲನೇದಾಗಿ ಏನು ಇವಾಗ ಹೌತಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ, ಬಟ್ ಈ ಹಿಂದೆನೂ ಕೂಡ ಸೌದಿ ಆಗಿರ್ಬೋದು, ಅಂದರೆ ಸೌದಿ ಅರೇಬಿಯಾ ಆಗಿರ್ಬೋದು, ಮತ್ತು ವೆಸ್ಟರ್ನ್ ಸೊ ಪಾಶ್ಚಿಮಾತ್ಯ ದೇಶಗಳು ಕೂಡ ಸೊ ಈ ಒಂದು ಹೌತಿಯ ಮೇಲೆ ಬಾಂಬ್ ದಾಳಿಯನ್ನು ಮಾಡಿರುತ್ತೆ. ಆದರೂ ಕೂಡ ಅದು ತನ್ನ ಸ್ಟ್ರೆಂತನ್ನು ಇನ್ನೂವರೆಗೂ ಕೂಡ ಕಳ್ಕೊಂಡಿಲ್ಲ, ಅಂದರೆ ಪ್ರಬಲವಾಗಿ ಅದು ಹೋರಾಡ್ತಾನೆ ಬಂದಿದೆ ಇಲ್ಲಿಯವರೆಗೆ. ಸೊ ಬ್ರಿಟನ್ ಆ್ಯಂಡ್ ಯುರೋಪಿಯನ್ ಅಲೈಸ್ ಆಲ್ಸೋ ಕ್ಯಾರಿಡ್ ಔಟ್ ಏರ್ ಸ್ಟ್ರೈಕ್ ಬಟ್ ಹೌತೀಸ್ ರಿಮೇನ್ಡ್ ಮಿಲಿಟರಿ ಆ್ಯಕ್ಟಿವ್. ಸೊ ಇದೇನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಮೂಲಕ ಸೊ ಈ ಹಿಂದೆ ಈ ಯಮನ್ನ ಹೌತಿಯ ಮೇಲೆ ಹಲವಾರು ದಾಳಿಗಳಾಗಿದೆ, ಆದರೂ ಕೂಡ ಅದು ಯಾವುದಕ್ಕೆ ವಿಚಲಿತರಾಗದೆ, ಅಂದರೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಿದೆ, ಮತ್ತೇನಾಗಿದೆ ಅಂತಂದರೆ ಅದು ಸದೃಢಗೊಂಡಿದೆ ಅನ್ನೋಂಥದ್ದನ್ನು ಹೇಳ್ತಾ ಇದೆ. ಸೊ ಈ ಹಿಂದೆ ಒಂದು ಬ್ರಿಟನ್ ಆಡಳಿತದಲ್ಲಿ ಹಾಗೆ ಹಲವಾರು ಯುರೋಪಿಯನ್ ಒಂದು ಮೈತ್ರಿ ದೇಶಗಳು ಕೂಡ ಇದರ ಮೇಲೆ ದಾಳಿಯನ್ನು ಮಾಡಿರುತ್ತೆ, ಅಂದರೆ ಏರ್ ಸ್ಟ್ರೈಕನ್ನು ಮಾಡಿರುತ್ತೆ. ಆದರೂ ಕೂಡ ಅದೇನಾಗಿದೆ, ಮಿಲಿಟರಿಲಿ ಏನಾಗಿದೆ ಇನ್ನೂ ಕೂಡ ಆ್ಯಕ್ಟಿವ್ ಆಗಿಯೇ ಉಳಿದಿದೆ ಅಂತ. ಸೊ ರಿಪೀಟೆಡ್ ಬಾಂಬಿಂಗ್ಸ್ ಕುಡ್ ವರ್ಸನ್ ಅಮೆಂಡ್ಸ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆ್ಯಂಡ್ ಫರ್ದರ್ ಡಿಸ್ಟೆಬಿಲೈಸ್ ದಿ ರೀಜಿಯನ್. ಬಟ್ ಇಲ್ಲಿ ಯಮನ್ನ ಒಂದು ಹತೋಟಿಯನ್ನು, ಅಂದರೆ ಯಮನ್ನ ಈ ಹೌತಿಗಳನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ಹಲವಾರು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಬಟ್ ಇಲ್ಲಿ ಅವರು ಇನ್ನೂ ಕೂಡ ಏನಾಗ್ತಾ ಇದ್ದಾರೆ ಅಂದರೆ ಮಿಲಿಟರಿ ಆ್ಯಕ್ಟಿವೇ ಆಗಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಆಗುವಂಥದ್ದು ಏನಂತಂದರೆ ಈ ಯಮನ್ನ ಪ್ರದೇಶದಲ್ಲಿ, ಅಂದರೆ ಅಲ್ಲಿ ಹಲವಾರು ನಾಗರಿಕರು ಏನಾಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮಾನವೀಯ ಬಿಕ್ಕಟ್ಟಿಗೆ ಒಳಗಾಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣ ಏನಾಗತ್ತೆ ಅಂತಂದರೆ ಅಲ್ಲಿಗೆ ಈ ಒಂದು ಸವಾಲನ್ನು ತಂದೊಡ್ಡುತ್ತೆ. ಹಾಗೆ ದ ಹೌತೀಸ್ ಹ್ಯಾವ್ ರಿಟಾಲಿಯೇಟೆಡ್ ಬೈ ಟಾರ್ಗೆಟಿಂಗ್ ಯು ಎಸ್ ವಾರ್ಶಿಪ್ ಎಸ್ಕಲೇಟಿಂಗ್ ಟೆನ್ಷನ್ ಫರ್ದರ್. ಸೊ ಇಲ್ಲಿ ಹೌತಿಗಳು ಏನು ಮಾಡ್ತಾರೆ, ಮತ್ತು ಈ ಒಂದು ಯು ಎಸ್ನ ಒಂದು ವಾರ್ಶಿಪ್ಪನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾರೆ. ಸೊ ಈ ದಾಳಿ ಅನ್ನುವಂಥದ್ದು ಮತ್ತಷ್ಟು ಉದ್ವಿಗ್ನತೆಗೆ ಕಾರಣವಾಗಿರುವಂಥದ್ದು. ಸೊ ಈ ಕನ್ಕ್ಲೂಷನ್, ಅಂತಿಮ ಒಂದು ನಿರ್ಣಯ ಏನಾಗಿರ್ಬೋದು ಅನ್ನುವಂಥದ್ದು. ಸೊ ಮಿಲಿಟರಿ ಸ್ಟ್ರೈಕ್ಸ್ ಹ್ಯಾವ್ ಫೇಲ್ ಟು ವೀಕನ್ ದ ಹೌತೀಸ್ ಇನ್ ದ ಪಾಸ್ಟ್, ರೈಸಿಂಗ್ ಡೌಟ್ಸ್ ಅಬೌಟ್ ಟ್ರಂಪ್ಸ್ ಅಪ್ರೋಚ್. ಸೊ ಈ ಹಿಂದೆ ನಾವು ನೋಡಿದ್ವಿ ಹಲವಾರು ದಾಳಿಗಳನ್ನ ಯಮನ್ನ ಹೌತಿಗಳ ಮೇಲೆ ಮಾಡಲಾಗಿದೆ, ಆದರೂ ಕೂಡ ಏನಾಗಿದೆ, ಈ ಹೌತಿಗಳ ಒಂದು ಶಕ್ತಿಯನ್ನು ಕುಂದಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಈ ಮೂಲಕ ಈ ಟ್ರಂಪ್ ಅವರ ಆಡಳಿತ ಏನಿದೆ ಇದರ ಮೇಲೆ ಏನಾಗುತ್ತೆ, ಸಂಶಯ ಡೌಟ್ಸ್ ಹುಟ್ಟಿಕೊಳ್ಳಲಿಕ್ಕೆ ಏನಾಗ್ತಾ ಇದ್ದಾರೆ, ಒಂದಿಷ್ಟು ಅವಕಾಶವನ್ನು ತಂದುಕೊಡುತ್ತೆ. ಹಾಗೆ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ ಈಸ್ ನೀಡೆಡ್ ಟು ಸ್ಟೆಬಿಲೈಸ್ ದಿ ರೆಡ್ ಸಿ ರೀಜನ್ ಇನ್ಸ್ಟೆಡ್ ಆಫ್ ಕಂಟಿನ್ಯೂ ಮಿಲಿಟರಿ ಎಸ್ಕಲೇಷನ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವರ ಮೇಲೆ ಯಾವುದೇ ರೀತಿಯ ಒಂದು ಏರ್ ಸ್ಟ್ರೈಕನ್ನು ಮಾಡಿ ಪ್ರಯೋಜನ ಇಲ್ಲ. ಸೊ ಇದರ ಬದಲಾಗಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ ಅಂತಂದರೆ
ಈ ಮಾತುಕತೆಯ ಮೂಲಕ ಅಂದರೆ ಏನಿವಾಗ ಹಲವಾರು ಒಂದು ರಾಜಕೀಯ ಅಂದರೆ ಈ ಒಂದು ಸರ್ಕಾರದಲ್ಲಿರುವಂಥ ಈ ಒಂದು ರಾಜತಾಂತ್ರಿಕರು ಏನಿರ್ತಾರೆ, ಡಿಪ್ಲೊಮ್ಯಾಟ್ಸ್ ಏನಿರ್ತಾರೆ, ಸೊ ಇವರು ಮುಖಾಮುಖಿಯಾಗುವ ಮೂಲಕ ಅಂದರೆ ಮಾತುಕತೆಯ ಮೂಲಕವೇ ಏನು ಮಾಡ್ಬೋದು ಅಂದರೆ ಈ ರೀತಿ ಒಂದು ಘಟನೆಗಳಿಗೆ ಅಥವಾ ಈ ರೀತಿ ಒಂದು ಸಂಘರ್ಷವನ್ನು ಇಲ್ಲಿ ಉಪಶಮನವನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ದ ಏಸ್ಟಾಕ್ ಇಸ್ ಡೀಪ್ನಿಂಗ್ US ಇನ್ವಾಲ್ವ್ಮೆಂಟ್ ಇನ್ ಎಟ್ ಅನದರ್ ಪ್ರೊಲಾಂಗ್ಡ್ ಕಾನ್ಫ್ಲಿಕ್ಟ್ ಇನ್ ದ ಮಿಡಲ್ ಈಸ್ಟ್. ಸೊ ಮತ್ತೆ ಏನಾಗ್ಬೋದು ಅಂತಾರೆ ಈ ರೀತಿ ಒಂದು US ನ ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಅಂದರೆ ಯಮನ್ ಮೇಲೆ. ಸೊ ಇದೇನಾಗ್ಬೋದ್ರೆ ಮತ್ತೆ ಈ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದಿಷ್ಟು ಗಲಭೆಗಳನ್ನುವಂಥದ್ದು ಅಥವಾ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಮತ್ತೆ ದೀರ್ಘಾವಧಿಯ ಬಗ್ಗೆ ಅದು ಮುಂದುವರಿಯಬಹುದು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಮ್ಯಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಯಮನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಮನ್ಗೆ ಹೊಂದಿಕೊಂಡಿರುವಂಥ ಯಾವುದಾದ್ರೂ ಒಂದು ನೇಷನ್ಗಳು ಯಾವುದು ಬಾರ್ಡರ್ನ ಶೇರ್ ಮಾಡಿಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಓಷನ್ಸ್ಗಳಿದ್ದರೆ ಅವುಗಳು ಕೂಡ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. Now let us move on to the next topic. The barriers faced by the constructing worker. ಸೊ ಇಲ್ಲಿ ಕನ್ಸ್ಟ್ರಕ್ಟಿಂಗ್ ವರ್ಕರ್ ಅಂದರೆ ಈ ನಿರ್ಮಾಣದ ಒಂದು ಕಾರ್ಮಿಕರು ಏನಿರ್ತಾರೆ, ಸೊ ಇವರು ಯಾವೆಲ್ಲ ರೀತಿಯ ಒಂದು ಅಡೆತಡೆಗಳನ್ನ ಬ್ಯಾರಿಯರ್ಸ್ಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಅಡ್ರೆಸ್ಸಿಂಗ್ ಲೇಬರ್ ಶಾರ್ಟೇಜ್ ಇನ್ ಇಂಡಿಯಾ ಕನ್ಸ್ಟ್ರಕ್ಷನ್ ಸೆಕ್ಟರ್. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಂದರೆ ನಿರ್ಮಾಣದ ಒಂದು ವಲಯ ಏನಿರುತ್ತೆ ಅಂದರೆ ಇವಾಗ ಯಾವುದಾದ್ರೂ ಬಿಲ್ಡಿಂಗ್ಗಳಾಗಿರ್ಬೋದು, ರೋಡ್ಸ್ಗಳಾಗಿರ್ಬೋದು, ಹಾಸ್ಪಿಟಲ್, ಬ್ರಿಡ್ಜ್, ಸೊ ಇಂತಹ ಒಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರುವಂಥ ವರ್ಕರ್ಸ್ಗಳು. ಸೊ ಏನಾಗ್ತಾ ಇದೆ ಅಂದರೆ ಭಾರತದಲ್ಲಿ ಈ ಒಂದು ಕನ್ಸ್ಟ್ರಕ್ಟಿಂಗ್ ಸೆಕ್ಟರ್ ಕಾರ್ಮಿಕರು ಏನಿರ್ತಾರ, ಸೊ ಇವರ ಕಾರ್ಮಿಕರ ಒಂದು ಶಾರ್ಟೇಜ್ ಅನ್ನುವಂಥದ್ದು ಭಾರತದಲ್ಲಿ ಕಂಡು ಬರ್ತಾ ಇದೆ. ಸೊ ಇದನ್ನು ಯಾವ ರೀತಿ ನಾವು ಬಗೆಹರಿಸ್ಬೋದು ಅನ್ನೋಂಥ ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ? ಸೊ ಕನ್ಸ್ಟ್ರಕ್ಷನ್ is the fastest growing sector contributing 9% to India GDP and projected to reach 1.4 trillion by 2024. ಸೊ ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ ಏನಿದೆ, ಸೊ ಇದರ ಕೊಡುಗೆಯನ್ನು ನೋಡೋದಾದ್ರೆ ಯಾವುದಕ್ಕೆ ಇಲ್ಲಿ GDPಗೆ ಸೊ ಇದು 9% ಕೊಡುಗೆಯನ್ನು ನೀಡುತ್ತೆ. ಹಾಗೆ ಇದು ಫಾಸ್ಟೆಸ್ಟ್ ಗ್ರೋವಿಂಗ್ ಸೆಕ್ಟರ್ ಕೂಡ ಆಗಿದೆ. ಸೊ ಲೇಬರ್ ಶಾರ್ಟೇಜ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಮಸ್ಯೆ ಏನಂತಂದರೆ ಇಲ್ಲಿ ಮೇಜರ್ ಕನ್ಸರ್ನ್ ಏನಂತಂದರೆ ಇಷ್ಟೆಲ್ಲ ಒಂದು ಆರ್ಥಿಕತೆಗೆ ಬೆನಿಫಿಟ್ ಇದ್ರೂ ಕೂಡ ಏನಾಗ್ತಾ ಇದೆ ಇಲ್ಲಿ ಲೇಬರ್ ಶಾರ್ಟೇಜ್ ಅನ್ನುವಂಥದ್ದು ಆಗ್ತಾ ಇದೆ. ಸೊ ವಿತ್ ಅರೌಂಡ್ 3 crore ವರ್ಕರ್ಸ್ ಎಕ್ಸ್ಪೆಕ್ಟೆಡ್ ಇನ್ ದ ಸೆಕ್ಟರ್ ಬೈ 2030. ಸೊ 2030 ವೇಳೆಗೆ ಈ ಒಂದು ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ 3 ಕೋಟಿಯಷ್ಟು ಉದ್ಯೋಗಗಳಾಗಿ ರೂಪುಗೊಳ್ಳಲಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಹಾಗೆ ಲಾರ್ಸನ್ ಆ್ಯಂಡ್ ಟೌಬ್ರೋ ಚೇರ್ಮನ್ ಆ್ಯಂಡ್ ಸುಬ್ರಹ್ಮಣ್ಯನ್ highlighted the welfare schemes discourage the workers from the relocating, but this oversimplifies the deeper structural issue. ಹಾಗಿದ್ರೆ ಇಲ್ಲಿ ಶಾರ್ಟೇಜ್ ಅಂತ ಹೇಳಿದ್ದೆ, ಲೇಬರ್ ಶಾರ್ಟೇಜ್ಗೆ ಪ್ರಮುಖ ಕಾರಣ ಏನಂತಂದ್ರೆ ಸೊ ಇವರಿಗೆ ಹಲವಾರು ಒಂದು ವೆಲ್ಫೇರ್ ಸ್ಕೀಮ್ಗಳನ್ನುವಂಥದ್ದು ಇಲ್ಲದೆ ಇರುವಂಥ ಕಾರಣ ಏನಾಗಿದೆ, ಲೇಬರ್ಗಳ ಒಂದು ಶಾರ್ಟೇಜ್ಗೆ ಕಾರಣವಾಗಿರುವಂಥದ್ದು. ಸೊ ಬ್ಯಾರಿಯರ್ಸ್ ಟು ವೆಲ್ಫೇರ್ ಎಕ್ಸೆಸ್ ಅಂದರೆ ಸೊ ಹಲವಾರು ಒಂದು ಏನು ವೆಲ್ಫೇರ್ ಸ್ಕೀಮ್ಗಳಿದ್ರೂ ಕೂಡ ಸೊ ಇವುಗಳಿಗೆ ಏನಾಗ್ತದೆ ಒಂದಿಷ್ಟು ಅಡಚಣೆಗಳಾಗ್ತವೆ. ಏನು ಅಡಚಣೆ ಅಂತಂದರೆ ಲ್ಯಾಕ್ ಆಫ್ ಎಸೆನ್ಷಿಯಲ್ ಡಾಕ್ಯುಮೆಂಟ್. ಸೊ ಈ ಒಂದು ವೆಲ್ಫೇರ್ ಸ್ಕೀಮ್ಗಳೇನಿದೆ ಸೊ ಇವುಗಳಿಂದ ಏನಾದರೂ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಅಗತ್ಯವಾದಂಥ ದಾಖಲೆಗಳೇನಿರುತ್ತೆ ಆ ಅಗತ್ಯ ದಾಖಲೆಗಳ ಒಂದು ಕೊರತೆಯಲ್ಲಿ ಕಾಡ್ತಾ ಇದೆ. ಸೊ ಯಾವ ದಾಖಲೆಗಳಂತಂದ್ರೆ ಸೊ ಐಡೆಂಟಿಟಿ ಪ್ರೂಫ್. ಸೊ ಅವರಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಸೊ ಈ ರೀತಿ ಒಂದು ದಾಖಲಾತಿಗಳ ಕೊರತೆ. ಸೊ ಬರ್ತ್ ಸರ್ಟಿಫಿಕೇಟ್, ಜನನದ ಪ್ರಮಾಣ ಪತ್ರ, ಹಾಗೆ ರೆಸಿಡೆನ್ಸ್ ಪ್ರೂಫ್ ಡ್ಯೂ ಟು ಮೈಗ್ರೆಂಟ್ ನೇಚರ್ ಆಫ್ ವರ್ಕ್. ಸೊ ಇಲ್ಲಿ ಸಾಮಾನ್ಯವಾಗಿ ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ನ ವರ್ಕರ್ಗಳು ಏನಾಗ್ತಾರೆ ಅಂತಂದರೆ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಮೇಜರ್ ಆಗಿ ಅಂತಂದರೆ ಅನಕ್ಷರಸ್ಥರಾಗಿರ್ತಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಬರ್ತ್ ಸರ್ಟಿಫಿಕೇಟನ್ನು ಅವರಿಗೆ ಪಡೆದುಕೊಳ್ಳುವುದರ ಅರಿವಾಗಲಿ ಅಥವಾ ಅವರ ಒಂದು ರೆಸಿಡೆನ್ಸ್ ಪ್ರೂಫ್ ಆಗಲಿ ಅಥವಾ ಐಡೆಂಟಿಟಿ ಪ್ರೂಫನ್ನು ಮಾಡಿಸ್ಕೊಳ್ಬೇಕನ್ನೋದರ ಕುರಿತು ಅವರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಸೊ ಈ ಎಲ್ಲ ದಾಖಲಾತಿಗಳು ಕೂಡ ನೀವು ಯಾವುದೇ ಒಂದು ಸರ್ಕಾರದ ಒಂದು ವೆಲ್ಫೇರ್ ಸ್ಕೀಮ್ಗಳನ್ನ ಅದರಿಂದ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿದ್ರೆ ಇವು ಅವಶ್ಯವಾಗಿರುತ್ತೆ. ಸೊ ಈ ರೀತಿ ಅವಶ್ಯವಾಗಿರುವಂಥ ದಾಖಲಾತಿಗಳ ಕೊರತೆ ಇಲ್ಲಿ ಏನಾಗ್ತಾ ಇದೆ ಕಂಡು ಬರ್ತಾ ಇದೆ. ಹಾಗೆ
Employment certificate requirement 90 days of work is difficult to obtain a contractor often refuse verification. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಶನ್ ರಿಕ್ವೈರ್ಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಈ ಸರ್ಟಿಫಿಕೇಟ್ನ ಪಡ್ಕೊಳ್ಬೇಕಂದ್ರೆ ಕನಿಷ್ಠ 90 ಡೇಸ್ ಆದರೂ ವರ್ಕನ್ನು ಮಾಡಬೇಕಾಗಿರುತ್ತೆ. ಆದರೆ ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಸರ್ಟಿಫಿಕೇಟ್ನ ಪಡೆದುಕೊಳ್ಳಿಕ್ಕೆ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಕಷ್ಟ ಆಗ್ತಾ ಇದೆ. ಹಾಗೆ ಸ್ಟೇಟ್ ವೈಸ್ ವೆಲ್ಫೇರ್ ರಿಜಿಸ್ಟ್ರೇಷನ್ ಲಿಮಿಟ್ಸ್ ಬೆನಿಫಿಟ್ಸ್ ಫೋರ್ಸಿಂಗ್ ವರ್ಕರ್ಸ್ ಟು ರಿಜಿಸ್ಟರ್ ವೆನ್ ರೀಲೊಕೇಟಿಂಗ್. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟೇಟ್ ವೈಸ್ ಏನು ಮಾಡ್ತಾರೆ ಅಂದರೆ ವೆಲ್ಫೇರ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗತ್ತೆ. ಬಟ್ ಯಾವಾಗ ಇಲ್ಲಿ ಬೇರೆ ಒಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರೆ ಅವರು ಮತ್ತೇನು ಮಾಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನೋ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕ್ವಿಕ್ ಬೆನಿಫಿಟ್ ರೀಬರ್ಸ್ಮೆಂಟ್ ಎಸ್ಪೆಷಲಿ ಡ್ಯೂರಿಂಗ್ ದಿ ಸೀಸನಲ್ ಎಂಪ್ಲಾಯ್ಮೆಂಟ್ ಡಿಸ್ಟ್ರಪ್ಷನ್, ಫಾರ್ ಎಕ್ಸಾಂಪಲ್ ಹೀಟ್ ವೇವ್. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಹೀಟ್ ವೇವ್ಸ್ ಆಗಿರ್ಬೋದು, ಪೊಲ್ಯೂಷನ್ ಬ್ಯಾನ್ಸ್ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅವರಿಗೆ ಸರಿಯಾದ ಪ್ರಮಾಣದ ಒಂದು ಉದ್ಯೋಗ ಅನ್ನುವಂಥದ್ದು ಸಿಗೋದಿಲ್ಲ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಏನಾಗಿರ್ಬೋದು, ಪ್ರಪೋಸ್ ಸೊಲ್ಯೂಷನ್ ಏನು ಅನ್ನೋಂಥ ನೋಡೋಣ. ಸೊ ಯೂನಿಫೈಡ್ ನ್ಯಾಷನಲ್ ಲೇಬರ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಸಿಮಿಲರ್ ಟು ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಸೊ ಅಂದರೆ ಇವಾಗ ಏನು ಮೈಗ್ರೆಂಟ್ ವರ್ಕರ್ಸ್ ಏನಿರ್ತಾರೆ, ಸೊ ಈ ಮೈಗ್ರೆಂಟ್ ವರ್ಕರ್ಸ್ಗೆ ಬೆನಿಫಿಟ್ ಆಗಲಿ ಅಂತ ಹೇಳಿ ಏನು ಮಾಡಿದ್ದಾರೆ, ಸೊ ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ತಂದಿದ್ದಾರೆ. ಅಂದರೆ ಅವರು ದೇಶದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಸೊ ಅವರು ಈಸಿಯಾಗಿ ತಮ್ಮ ಪಡಿತರವನ್ನು ಪಡೆದುಕೊಳ್ಳಿಕ್ಕೆ ಇದು ಅನುವಾಗುತ್ತೆ. ಅದೇ ರೀತಿ ಏನು ಮಾಡ್ಬೋದು ಅಂತಾರೆ, ಸೊ ಅಲೋವಿಂಗ್ ಇಂಟರ್ ಸ್ಟೇಟ್ ಪೋರ್ಟಬಿಲಿಟಿ ಆಫ್ ವೆಲ್ಫೇರ್ ಬೆನಿಫಿಟ್. ಸೊ ಅಂದರೆ ಸೊ ಇಲ್ಲಿ ಒಂದು ಬಾರಿ ಏನಾದರೂ ಅವರು ಯಾವುದಾದ್ರೂ ಒಂದು ವೆಲ್ಫೇರ್ ಸ್ಕೀಮ್ಗೆ ಎಂಟರ್ ಆಗಿದ್ರೆ, ಸೊ ಅವರು ಇನ್ ಕೇಸ್ ಮೈಗ್ರೆಂಟ್ ಆದರೂ ಕೂಡ ಆ ರಾಜ್ಯದಲ್ಲಿ ಆ ಒಂದು ವೆಲ್ಫೇರ್ ಸ್ಕೀಮ್ನ ಬೆನಿಫಿಟನ್ನು ಪಡೆದುಕೊಳ್ಳಿಕ್ಕೆ ಏನು ಮಾಡಬೇಕಂತಂದರೆ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು. ಹಾಗೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ವೆಲ್ಫೇರ್ ಸ್ಕೀಮ್. ಸೊ ಈ ವೆಲ್ಫೇರ್ ಸ್ಕೀಮ್ಗಾಗಿ ಏನು ಮಾಡಬೇಕಾಗತ್ತಾ, ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿ ರಚನೆಯನ್ನು ಮಾಡಬೇಕಾಗತ್ತಾ. ಸೊ ಅದು ಏನಂತಂದರೆ ಒಂದು ಆಟೋಮೇಟೆಡ್ ಆಧಾರ್ ವೆರಿಫಿಕೇಷನ್ ಮೂಲಕ ಏನು ಮಾಡೋದು ಅಂದರೆ ಈಸಿಯಾಗಿ ಅವರು ಆ ಒಂದು ಯೋಜನೆಯ ಒಂದು ಲಾಭವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ. ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ. ನಮಸ್ಕಾರ.